करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ಭಗವದ್ಗೀತೆಯ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೆವು. ಮೂರನೇ ಅಧ್ಯಾಯದಲ್ಲಿ ಮುಖ್ಯವಾಗಿ 4 ಸಂಗತಿಗಳನ್ನ ಚರ್ಚೆ ಮಾಡಲ್ಪಟ್ಟಿದೆ. ಆರಂಭದಲ್ಲಿ ಮೊದಲನೆಯ ಶ್ಲೋಕದಿಂದ 7ನೇ ಶ್ಲೋಕದ ತನಕ ಕರ್ಮಯೋಗದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದಾನೆ. 8ನೇ ಶ್ಲೋಕದಿಂದ ಆರಂಭ ಮಾಡಿ 29ನೇ ಶ್ಲೋಕದ ತನಕ ಭಗವಂತ ಕರ್ಮಯೋಗದ ಮುಖ್ಯವಾದಂತಹ ಸಂಗತಿಗಳನ್ನ ಚರ್ಚೆ ಮಾಡಿದ್ದಾನೆ. ಕರ್ಮಯೋಗ ಅಂದ್ರೆ ಏನು, ಅದನ್ನ ಹೇಗೆ ಮಾಡಬೇಕು, ಮುಖ್ಯವಾಗಿ 6 ದೃಷ್ಟಿಗಳನ್ನ ನಮ್ಮ ಮುಂದೆ ಇಟ್ಟು ಈ ಕಾರಣಗಳಿಂದಾಗಿ ಪ್ರತಿಯೊಬ್ಬರೂ ಕರ್ಮಯೋಗವನ್ನ ಆಚರಿಸಬೇಕು ಎಂಬುದಾಗಿ ತಿಳಿಸಿದ್ದಾನೆ. 6 ದೃಷ್ಟಿಗಳು ಯಾವುದು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಾದ್ರೆ, ಕರ್ಮ ಅನ್ನುವಂಥದ್ದು ಭಗವಂತನಿಂದ ನಿಯತವಾದದ್ದು ಅಂತ, ಭಗವಂತನ ಆಜ್ಞೆ, ಆದ್ದರಿಂದಾಗಿ ನೀನು ಕರ್ಮ ಮಾಡಬೇಕು. 2ನೇದು ಯಜ್ಞ ದೃಷ್ಟಿ, ಆಜ್ಞಾ ದೃಷ್ಟಿ ಆದಮೇಲೆ ಯಜ್ಞ ದೃಷ್ಟಿ. ಆದರೆ ಕರ್ಮಯೋಗ ಅನ್ನೋದು ಭಗವಂತನ ಪೂಜೆ ಎಂಬುದಾಗಿ ಹೇಳಿ ಆ ಮೂಲಕವಾಗಿ ಅದು ಮೋಕ್ಷಕ್ಕೆ ಒಂದು ದಾರಿಯಾಗುತ್ತೆ ಎಂಬುದಾಗಿ ಹೇಳಿದ್ದಾನೆ. ಇದು 2ನೇ ದೃಷ್ಟಿ. 3ನೇದು ಪಾಪಶೋಧಕ ದೃಷ್ಟಿ. ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಎಂಬ ಮಾತಿನ ಮೂಲಕ ಯಜ್ಞಶಿಷ್ಟವನ್ನ ಅಂದ್ರೆ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಿದ ಕರ್ಮವನ್ನ ನಾವು ಅನುಭವಿಸಿದ್ರೆ, ಆ ಫಲವನ್ನು ಅನುಭವಿಸಿದ್ರೆ ಸಕಲ ಪಾಪಗಳು ನಾಶವಾಗುತ್ತೆ ಎನ್ನುವುದು ಪಾಪಶೋಧಕ ದೃಷ್ಟಿ 3ನೇದು. 4ನೇದು ಧರ್ಮಚಕ್ರದ ದೃಷ್ಟಿ. ಯಥೋ ಅಭ್ಯುದಯ ನಿಶ್ರೇಯಸ ಹೇತು ಸ ಧರ್ಮ. ಯಾವುದರಿಂದ ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿಯಾಗತ್ತೋ ಅದು ಧರ್ಮ ಎಂಬುದಾಗಿ ನಾವು ಏನು ಧರ್ಮದ ಒಂದು ಲಕ್ಷಣವನ್ನ ಮಾಡಿದ್ದಾರೆ. ಅದರಲ್ಲಿ ಅಭ್ಯುದಯ ಮತ್ತು ನಿಶ್ರೇಯಸ ಅಂದ್ರೆ ಮೋಕ್ಷ, ಇದೆರಡೂ ಪ್ರಾಪ್ತಿಯಾಗತಕ್ಕಂತಹ ಆ ಧರ್ಮಚಕ್ರ, ಅದುವೇ ಯಜ್ಞವಾಗಿದೆ, ಅದುವೇ ಕರ್ಮಯೋಗವಾಗಿದೆ. ಆ ಚಕ್ರದ ಒಂದು ಕೊಂಡಿಯಾಗಿದ್ದೇವೆ ನಾವು ಮನುಷ್ಯರು. ಆದ್ರಿಂದ ಆ ಚಕ್ರ ಪ್ರವರ್ತಿಸುವ ಹಾಗೆ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಧರ್ಮಚಕ್ರದ ದೃಷ್ಟಿ ಇಟ್ಟುಕೊಂಡು 4ನೆಯ ಕಾರಣವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ತದನಂತರ 2 ಶ್ಲೋಕಗಳಲ್ಲಿ ಕರ್ಮ ಬಿಡುವುದಕ್ಕೆ ಯಾರಿಗೆ ಅಧಿಕಾರ ಇದೆ ಎಂಬುದನ್ನು ಹೇಳ್ತಾ ಜ್ಞಾನಿಯ ಲಕ್ಷಣವನ್ನು ಹೇಳ್ತಾನೆ. ಯಸ್ಯಾತ್ಮರತಿರೇವ ಸ್ಯಾತ್
ಆತ್ಮತೃಪ್ತಶ್ಚ ಮಾನವ ಎಂಬ ಶ್ಲೋಕದಲ್ಲಿ. ಮುಂದಿನ ಶ್ಲೋಕಗಳಲ್ಲಿ ಅಂದ್ರೆ 20ನೆಯ ಶ್ಲೋಕ ಏನಿದೆ ಅದರಲ್ಲಿ ಅದರ ಮೇಲ್ಭಾಗ ಅರ್ಧ ಭಾಗದಲ್ಲಿ ವಿದ್ವದ್ ಆಚರಣೆಯ ದೃಷ್ಟಿ ಜನಕನ ಉದಾಹರಣೆಯನ್ನು ಕೊಟ್ಟು ದೊಡ್ಡವರು ಕರ್ಮ ಮಾರ್ಗದಿಂದಲೇ ಮೋಕ್ಷವನ್ನು ಪಡೆದಿದ್ದಾರೆ ಎಂಬುದನ್ನು ಹೇಳ್ತಾ ಅದಕ್ಕಾಗಿ ಅವರನ್ನು ನೋಡಿ ಆದರೂ ನೀನು ಮಾಡಬೇಕು ಎಂಬುದಾಗಿ 5ನೆಯ ತನ್ನ ವಾದವನ್ನು ಮುಂದಿಟ್ಟಿದ್ದಾನೆ. ಇನ್ನು 20ನೇ ಶ್ಲೋಕದ ಇನ್ನರ್ಧ ಭಾಗದಿಂದ ಆರಂಭ ಮಾಡಿ 29ನೇ ಶ್ಲೋಕದ ತನಕ ಜ್ಞಾನಿಯೂ ಕೂಡ ಕರ್ಮವನ್ನ ಮಾಡಬೇಕು. ಯೋಗ ಬುದ್ಧಿಯಿಂದ ಕರ್ಮವನ್ನ ಜ್ಞಾನಿಯೂ ಕೂಡ ಆಚರಿಸಬೇಕು ಎಂಬುದನ್ನ ಲೋಕ ಸಂಗ್ರಹದ ದೃಷ್ಟಿ ಎಂಬುದನ್ನು ಮುಂದಿಟ್ಟುಕೊಂಡು 6ನೆಯ ದೃಷ್ಟಿಯನ್ನಿಟ್ಟುಕೊಂಡು ಕರ್ಮಯೋಗದ ಸವಿಸ್ತಾರವಾದಂತಹ ಚರ್ಚೆಯನ್ನ ಪರಿಸಮಾಪ್ತಿ ಮಾಡ್ತಾನೆ. 8ನೇ ಶ್ಲೋಕದಿಂದ 29ನೇ ಶ್ಲೋಕದ ತನಕ ಈ ರೀತಿಯಾಗಿ ವಿವಿಧ ದೃಷ್ಟಿಗಳಿಂದ ಕರ್ಮಯೋಗದ ಒಂದು ಚರ್ಚೆ ಬರ್ತದೆ. ನಂತರ ಶ್ಲೋಕ ಸಂಖ್ಯೆ 30ರಿಂದ ಆರಂಭ ಮಾಡಿ 36ರ ತನಕ 35ರ ತನಕ ಆ ಕರ್ಮಯೋಗದ ಸಾರಾಂಶವನ್ನು ಹೇಳ್ತಾನೆ. ಇನ್ನು 36ನೇ ಶ್ಲೋಕದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಾವ ಕಾರಣದಿಂದಾಗಿ ಮನುಷ್ಯ ಪಾಪ ಮಾಡ್ತಾನೆ ಅಂತ. ಪಾಪ ಮಾಡ್ಲಿಕ್ಕೆ ಕಾರಣ ಏನು ಎಂಬುದಾಗಿ ಅಥ ಕೇನ ಪ್ರಯುಕ್ತವಯಂ ಪಾಪಂ ಚರತಿ ಪೂರುಷಃ ಎಂಬ ಪ್ರಶ್ನೆಗೆ ಸವಿಸ್ತಾರವಾಗಿ ಅಧ್ಯಾಯದ ಕೊನೆಯ ತನಕ ನಮ್ಮ ಮನಸ್ಸು ಯೋಚನೆ ಅದನ್ನು ಹೇಗೆ ನಿಗ್ರಹಿಸಬೇಕು ಈ ಮುಂತಾದ ಸಂಗತಿಗಳನ್ನ 43ನೇ ಶ್ಲೋಕದವರೆಗೂ ಚರ್ಚೆ ಮಾಡಿದ್ದಾನೆ. ಇದು ಕರ್ಮಯೋಗದ ಪ್ರತಿಬಂಧ ಪರಿಹಾರ, ಕರ್ಮಯೋಗ ಸಾಧನೆಗೆ ಇರತಕ್ಕಂತಹ ಪ್ರತಿಬಂಧಕ ಆಗಿರತಕ್ಕಂತಹ ಪಾಪವನ್ನ ಪರಿಹಾರ ಮಾಡಿಕೊಳ್ತಕ್ಕಂತಹ ಒಂದು ವಿಷಯವಾಗಿದೆ. ಒಟ್ಟಿನಲ್ಲಿ 4 ಮುಖ್ಯವಾದಂತಹ ಸಂಗತಿಗಳು ಈ ಕರ್ಮಯೋಗದ ಅಧ್ಯಾಯದಲ್ಲಿ ಚರ್ಚೆ ಆಗಲ್ಪಟ್ಟಿವೆ. ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಿರತಕ್ಕಂಥ ವಿಷಯ ಲೋಕ ಸಂಗ್ರಹದ ದೃಷ್ಟಿ. ಈ ಮಧ್ಯದಲ್ಲಿ ಒಂದು ವಾರ ನಾವು ಸಪ್ತಶತಿಯ ಉಪನ್ಯಾಸಕ್ಕಾಗಿ ಮೀಸಲಿಟ್ಟಿದ್ರಿಂದ ಸ್ವಲ್ಪ ಭಗವದ್ಗೀತೆಯ ಚಿಂತನೆಯನ್ನು ಮತ್ತೊಮ್ಮೆ ಸಿಂಹಾವಲೋಕನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಜಗತ್ತಿನ ಜನರು ಉನ್ಮಾರ್ಗದಲ್ಲಿ ನಡೆಯುವುದನ್ನು ತಪ್ಪಿಸೋದಕ್ಕಾಗಿ, ಉನ್ಮಾರ್ಗ ಅಂದ್ರೆ ತಪ್ಪು ಮಾರ್ಗ, ತಪ್ಪು ಮಾರ್ಗದಲ್ಲಿ ನಡೆಯುವುದನ್ನು ತಪ್ಪಿಸುವುದಕ್ಕಾಗಿ ಜ್ಞಾನಿಗಳಾದವರು ಅವರಿಗೆ ಮಾದರಿಯಾಗುವ ಹಾಗೆ ಬದುಕುವುದಕ್ಕೆ ಹೆಸರು, ಕರ್ಮ ಮಾಡುವುದಕ್ಕೆ ಹೆಸರು ಲೋಕ ಸಂಗ್ರಹ ಅಂತ. ಶ್ರೀಕೃಷ್ಣ ಇದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾನೆ. ಲೋಕ ಸಂಗ್ರಹಮೇವಾರ್ಥಂ ಸಂಪಶ್ಯನ್ ಕರ್ತುಮರ್ಹಸಿ. ಒಂದೊಮ್ಮೆ ಅರ್ಜುನ ನೀನು ಜ್ಞಾನಿ ಅಂತ ಭಾವಿಸಿಕೊಂಡಿದ್ರು ಕೂಡ, ಅಂದ್ರೆ ಅರ್ಜುನ ಜ್ಞಾನಿ ಆಗ್ಲಿಲ್ಲ, ಆದ್ರೆ ಜ್ಞಾನಿ ಅಂತ ಭಾವಿಸಿದ್ರೂ ಕೂಡ ಕರ್ಮ ಬಿಡುವ ಹಾಗಿಲ್ಲ ನೀನು. ಯಾಕಂದ್ರೆ ಲೋಕ ಸಂಗ್ರಹದ ದೃಷ್ಟಿಯಿಂದ ಮಾಡ್ಬೇಕಾಗ್ತದೆ ಅಂತ, ಲೋಕಕ್ಕೆ ಒಬ್ಬ ಮಾದರಿಯಾಗುವ ವ್ಯಕ್ತಿಯಾಗಿ ನೀನು ನಿಲ್ಬೇಕಾಗ್ತದೆ. ಸಮಾಜ ನಿನ್ನನ್ನ ಆದರ್ಶ ವ್ಯಕ್ತಿಯಾಗಿ ನೋಡ್ತಾ ಇದೆ. ಜಗತ್ತಿಗೆ ಅರ್ಜುನ ಒಬ್ಬ ಮಾದರಿ. ಅರ್ಜುನನ್ನೇ ಅನುಸರಿಸಬೇಕು ಅಂತ ಎಷ್ಟೋ ಜನ ಯುವಕರು ತಮ್ಮ ಬದುಕು ನಡೆಸ್ತಾ ಇದ್ದಾರೆ, ನಾವು ಅರ್ಜುನನ ಹಾಗೆ ಆಗಬೇಕು ಅಂತ. ಅಂತಹ ಮಾದರಿಯಾದ ವ್ಯಕ್ತಿಯಾದ ನೀನು ಹೇಗೆ ನಿನ್ನ ಆಚರಣೆಗಳನ್ನು ಇಟ್ಕೊಂಡಿರ್ತೀಯ, ಮುಂದಿನ ತಲೆಮಾರಿಗೆ ಅದೊಂದು ಮಾರ್ಗದರ್ಶನ ಆಗ್ತದೆ. ಅದಕ್ಕಾಗಿ ಜ್ಞಾನಿ ಆದರೂ ಕೂಡ ಕರ್ಮವನ್ನು ಮಾಡಬೇಕು. ಯಾಕಂದ್ರೆ ನೀನು ಕರ್ಮವನ್ನು ಬಿಟ್ಟರೆ, ಒಂದೊಮ್ಮೆ ಜ್ಞಾನಿ ಆಗಿದ್ದೀಯಪ್ಪ, ಕರ್ಮ ಬಿಟ್ಟರೆ ಉಳಿದವ್ರು ಏನ್ ಮಾಡ್ತಾರೆ, ಅರ್ಜುನನೇ ಕರ್ಮವನ್ನು ಮಾಡ್ಲಿಲ್ಲ ಅದರಿಂದ ನಾವು ಬಿಡೋಣ ಅಂತ. ನೀನು ಜ್ಞಾನಿ ಆಗಿದ್ದೀಯಾ ಆದ್ರಿಂದ ನೀನು ಬಿಟ್ಟಿದ್ದೀಯಾ ಅಂತ ಅವ್ರು ಯೋಚನೆ ಮಾಡಲ್ಲ. ಸಾಮಾನ್ಯ ಜನರು ವ್ಯಕ್ತಿಯ ಒಳ ಮನಸ್ಸಿನ ಸ್ಥಿತಿಯನ್ನ, ಚಿಂತನಾ ಸ್ಥಿತಿಯನ್ನ ಗಮನಿಸುವುದಿಲ್ಲ, ಅವನ ಹೊರಗಡೆ ಆಚರಣೆಗಳನ್ನಷ್ಟನ್ನೇ ಗಮನಿಸ್ತಾನೆ. ಆದ್ರಿಂದ ದೊಡ್ಡವರ ಸ್ಥಾನದಲ್ಲಿ ನಿಂತಿರುವ ನೀನು ಚಿಕ್ಕವರಿಗೆ ಮಾದರಿಯಾಗಬೇಕು. ಅವರು ಕರ್ಮ ಬಿಡುವುದನ್ನ
ತಪ್ಪಿಸಬೇಕು, ಸನ್ಮಾರ್ಗದಲ್ಲಿ ನಡೆಸಬೇಕು, ಆ ಕಾರಣಕ್ಕಾಗಿ ಕರ್ಮವನ್ನು ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಶ್ಲೋಕವನ್ನು ಭಗವಂತ ಹೇಳಿದ್ದಾನೆ. ಯದ್ಯದಾಚರತಿ ಶ್ರೇಷ್ಠ ತತ್ವದೇವ ಇತರೋ ಜನಾಹ. ದೊಡ್ಡವರು ಹೇಗೆ ಆಚರಣೆ ಮಾಡ್ತಾರೋ ಬೇರೆಯವರು ಅವರನ್ನು ಅನುಸರಿಸ್ತಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ದೊಡ್ಡವರು ತಮ್ಮ ಬದುಕಿನಲ್ಲಿ ಸರಿಯಾದ ಆಚರಣೆಗಳನ್ನು ಇಟ್ಟುಕೊಂಡಿರಬೇಕು. ಅದರಲ್ಲಿ ವಿಶೇಷವಾಗಿ ಮಕ್ಕಳು ಮತ್ತು ತಂದೆ ತಾಯಿಯಂದಿರು ಇವರ ಸಂಬಂಧ ಬರುವಾಗ ಮಕ್ಕಳ ಮನಸ್ಸಲ್ಲಿ ಸಂಸ್ಕಾರವನ್ನು ಉಂಟು ಮಾಡುವಂಥದ್ದು ತಂದೆ ತಾಯಿಗಳ ವರ್ತನೆ. ತಾನು ತುಂಬಾ ಎತ್ತರ ಮಟ್ಟದಲ್ಲಿದ್ದೇನೆ, ನಾನು ಹೇಗೆ ಮಾಡಿದ್ರು ನಡೀತದೆ ಎನ್ನುವಂಥದ್ದನ್ನ ಮಾಡಕೂಡುದು. ಯಾಕಂದ್ರೆ ಇವರ ಆಚರಣೆಯೇ ಅವರ ಪಾಲಿಗೆ ಒಂದು ಆದರ್ಶವಾಗುತ್ತದೆ. ಶಿಕ್ಷಕರು, ತಂದೆ ತಾಯಿಗಳು ತಮ್ಮ ಆಚರಣೆಯನ್ನ ತುಂಬಾ ಆದರ್ಶವಾಗಿ ಇಟ್ಟುಕೊಳ್ಳಬೇಕು. ಯಾಕಂದ್ರೆ ಮಕ್ಕಳ ಪಾಲಿಗೆ ಅವರೇ ಆದರ್ಶ. ಹೀಗೆ ಒಂದು ಉತ್ತಮವಾದಂತಹ ಚಿಂತನೆಯನ್ನು ಭಗವಂತ ನಮಗೆ ಕೊಡ್ತಾ ತನ್ನನ್ನೇ ದೃಷ್ಟಾಂತವಾಗಿ ಕೊಟ್ಟುಕೊಂಡಿದ್ದಾನೆ. ಮೂರು ಲೋಕದಲ್ಲಿಯೂ ಕೂಡ ಮಾಡಬೇಕಾದದ್ದು ಏನೇನೂ ಇಲ್ಲ ನನಗೆ. ನಾನು ಬರೀ ಜ್ಞಾನಿ ಅಷ್ಟೇ ಅಲ್ಲ, ನಾನು ಅವತಾರವಾಗಿದ್ದೇನೆ. ಜ್ಞಾನಿಯಾದರೂ ಹುಟ್ಟಿದ ಮೇಲೆ ಅಜ್ಞಾನಿಯಾಗಿದ್ದು ಜ್ಞಾನ ಪಡೆದು ನಂತರ ಜ್ಞಾನಿಯಾಗಿರೋದು. ನಾನು ಹಾಗಲ್ಲ, ಹುಟ್ಟುವುದಕ್ಕಿಂತ ಮುಂಚೆಲೇ ಜ್ಞಾನಿಯಾಗಿಯೇ ಹುಟ್ಟಿದ್ದು ನಾನು. ಅದರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. 4ನೇ ಅಧ್ಯಾಯದಲ್ಲಿ ಅವತಾರದ ಬಗ್ಗೆ ವಿಸ್ತಾರವಾದ ಚರ್ಚೆ ಬರ್ತದೆ. ನನಗೆ ಕರ್ತವ್ಯ ಇಲ್ಲ ಎನ್ನುವುದ, ಮೂರು ಲೋಕಗಳಲ್ಲಿಯೂ ಕರ್ತವ್ಯ ಇಲ್ಲೋದ್ರ ಮುಖಾಂತರ ಅದರ ಸೂಚನೆಯನ್ನು ಕೊಟ್ಟಿದ್ದಾನೆ ಅವನಲ್ಲಿ. ಅಂತಹ ನಾನೇ ಕರ್ಮದಲ್ಲಿ ತೊಡಗಿದ್ದೇನೆ. ಎಷ್ಟು ಒಂದು ರಮಣೀಯವಾದಂತಹ ಮಾತು, ಅದ್ಭುತವಾದಂತಹ ಮಾತಿದು. ಹೌದು, ಶ್ರೀಕೃಷ್ಣ ಮಾಡಬೇಕಾದದ್ದು ಏನೂ ಇರಲಿಲ್ಲ. ತನಗಾಗಿ ಏನನ್ನೂ ಮಾಡಿಕೊಳ್ಳದೆ ಇಡೀ ಬದುಕನ್ನ ಪೂರ್ತಿ ಸಮಾಜಕ್ಕಾಗಿ, ಸಂಸ್ಕೃತಿಗಾಗಿ, ಧರ್ಮ ರಕ್ಷಣೆಗಾಗಿ ತನ್ನನ್ನ ತೊಡಗಿಸಿಕೊಂಡಂತಹ ಪರಿಯನ್ನ ನಾವು ಮಹಾಭಾರತದಲ್ಲಿ, ಭಾಗವತಾದಿ ಗ್ರಂಥಗಳಲ್ಲಿ ನೋಡ್ತೇವೆ. ಬಹಳ ಅದ್ಭುತವಾದ ವ್ಯಕ್ತಿತ್ವ. ಅವನು ನಮಗೆ ಒಂದು ಮಾರ್ಗದರ್ಶನ. ಹೇಗೆ ಅಂದ್ರೆ ಕರ್ಮದಲ್ಲಿ ಮನುಷ್ಯ ತೊಡಗಿರಬೇಕು ಎನ್ನುವುದಕ್ಕೆ. ಈ ರೀತಿಯಾಗಿ 9 ಶ್ಲೋಕಗಳಲ್ಲಿ ಈ ಲೋಕ ಸಂಗ್ರಹದ ದೃಷ್ಟಿಯನ್ನ ಭಗವಂತ ಕೊಡ್ತಾನೆ. ತಾನೊಮ್ಮೆ ಕರ್ಮ ಮಾಡದೇ ಇದ್ರೆ ಜಗತ್ತು ವರ್ಣಸಂಕರದಿಂದ, ಕರ್ಮ ಸಂಕರದಿಂದ ನಷ್ಟವಾಗಿ ಹೋಗ್ತದೆ. ಅದಕ್ಕೆ ಕಾರಣವು ನಾನೇ ಆಗ್ತೇನೆ. ಆದ್ದರಿಂದ ನಾವು ಹಾಗಾಗ್ಲಿಕ್ಕೆ ಬಿಡಬಾರದು ಅರ್ಜುನ. ಆದ್ದರಿಂದ ಯುದ್ಧದಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಡ, ಯುದ್ಧವನ್ನ ಮಾಡಬೇಕು ನೀನು ಎಂಬುದಾಗಿ. ಕೊನೆಯದಾಗಿ ಭಗವಂತ ಒಂದು ಮಾತನ್ನು ಹೇಳಿದ್ದ. ಹಿಂದಿನ ತರಗತಿಯಲ್ಲಿ ನಾವು ನೋಡುವಾಗ, ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾಸಕ್ತಃ ಚಿಕೀರ್ಷುರ್ ಲೋಕ ಸಂಗ್ರಹಂ ಅಂತ. ಹೇ ಭಾರತ, ಭರತವಂಶದವನೇ ಅಂತ. ಭರತ ಎಂತಕ್ಕಂತಹ ರಾಜ ಅವರ ವಂಶದಲ್ಲಿ ಆಗಿ ಹೋದುದ್ರಿಂದ, ಇಡೀ ಭರತಖಂಡಕ್ಕೆ ಅವನು ಒಡೆಯನಾದದ್ರಿಂದ ಭಾರತ ಎಂಬ ಹೆಸರು ಇದಕ್ಕೆ ಬಂತು. ಹಾಗೆ ಇನ್ನೊಂದು ಅದ್ಭುತವಾದಂತಹ ನಿರ್ವಚನವೂ ಇದೆ. ಭಾಸಿ ರಥಃ ಭಾರತ ಅಂತ. ಭಾ ಅಂದ್ರೆ ಪ್ರಕಾಶ ಅಂತ ಅರ್ಥ. ಪ್ರಕಾಶವನ್ನ ರಮಿಸುವವರು, ಕತ್ತಲೆಯನ್ನಲ್ಲ ಅಂತ. ಇಲ್ಲಿ ಪ್ರಕಾಶ ಅಂದ್ರೆ ಜ್ಞಾನವೇ ಪ್ರಕಾಶ. ಅದಕ್ಕಿಂತ ಹೆಚ್ಚು ಪ್ರಕಾಶಮಾನದ್ದು ಜಗತ್ತಿನಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ. ಆ ಅರಿವನ್ನ ಆಶ್ರಯಿಸಿಯೇ ಜಗತ್ತಿನ ಎಲ್ಲ ಬೆಳಕುಗಳು ಬೆಳಗುತ್ತಾ ಇವೆ ಎಂದ ಮೇಲೆ ಶ್ರೇಷ್ಠವಾದಂತಹ ಬೆಳಕು ಯಾವುದು ಅಂದ್ರೆ ನಮ್ಮೆಲ್ಲರ ಒಳಗಿರುವ ಅರಿವು ಅಥವಾ ಆತ್ಮ ಅಥವಾ ಆತ್ಮಜ್ಞಾನ. ಈ ಅರಿವಿನ ಜ್ಞಾನ ಅಥವಾ ಆತ್ಮಜ್ಞಾನದಲ್ಲಿಯೇ ರಮಿಸುವಂತಹ ಒಂದು ಸ್ವಭಾವವುಳ್ಳವರು ಭಾರತೀಯರು. ಆ ಅರ್ಥವನ್ನೂ ಕೂಡ ಇಲ್ಲಿ ತೆಗೆದುಕೊಳ್ಳಬಹುದು. ಜ್ಞಾನದಲ್ಲಿ ರಮಿಸುವವನಾದಂತಹ ಭರತ ವಂಶೋದ್ಭವನೇ
ಅರ್ಜುನನೇ. ಜ್ಞಾನಿಗಳೂ ಕೂಡ ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತಿಯನ್ನು ಹೊಂದಿ ಹೇಗೆ ಕರ್ಮವನ್ನು ಮಾಡ್ತಾರೋ ಹಾಗೆ ಇವರು ಮಾಡಬೇಕು, ಅಸಂಗವನ್ನ ಹೊಂದಿ. ಅಜ್ಞಾನಿಗಳು ಕರ್ಮ ಫಲ ಅಭಿಸಂಧಿಯನ್ನ ಹೊಂದಿದವರಾಗಿ ಫಲಾಸಕ್ತಿಯನ್ನು ಇಟ್ಟುಕೊಂಡು ಎಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಾರೆ. ಬೆಳಗ್ಗಿಂದ ಸಂಜೆ ತನಕ ತುಂಬಾ ದುಡಿತಾರೆ, ಹೋರಾಡ್ತಾರೆ, ಕಷ್ಟಪಡ್ತಾರೆ. ಅದರ ಹಿಂದೆ ಇರತಕ್ಕಂತ ಏನೋ ಅಪೇಕ್ಷೆ, ಏನೋ ಆಸೆ. ಹೇಗೋ ನಾನು ಸುಖಿಯಾಗಿರ್ಬೇಕು, ನಾನು ಅಷ್ಟೇ ಅಲ್ಲ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ತಲಾಂತರವೆಲ್ಲ ಸುಖವಾಗಿರ್ಬೇಕು, ಅದಕ್ಕೆ ನಾನು ಸಂಪಾದನೆ ಮಾಡಬೇಕು, ದುಡಿಬೇಕು ಅಂತ ಎಷ್ಟು ಹೋರಾಟ. ಒಬ್ರು ತಮಾಷೆಯಾಗಿ ಹೇಳ್ತಾ ಇದ್ರು, ಆ ಮನುಷ್ಯನಿಗೆ ಮುಂಚೆ ಬರೀ 20 ವರ್ಷ ಆಯುಷ್ಯ ಇತ್ತಂತ. ಇದು ಜೋಕ್ ಅಷ್ಟೇ, ತಮಾಷೆ ಅಷ್ಟೇ, ಹೊತ್ತು ಪುರಾಣದ ಕಥೆ ಏನಲ್ಲ. 20 ವರ್ಷ ಆಯುಷ್ಯ ಇತ್ತಂತೆ ಅವನಿಗೆ. ಅವನು ಯೋಚನೆ ಮಾಡ್ತಾನೆ, ಬೇರೆ ಎಲ್ಲ ಪ್ರಾಣಿಗಳಿಗೆ ದೇವರು 40 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ, ನನಗ್ ಮಾತ್ರ 20 ವರ್ಷ ಕೊಟ್ಟಿದ್ದಾನೆ. ಬೇರೆ ಪ್ರಾಣಿಗಳಿಗೆ ಅಷ್ಟು ಪ್ರಯೋಜನಕ್ಕೆ ಬರಲ್ಲ, ಯಾಕಂದ್ರೆ ಬುದ್ಧಿ ಇಲ್ಲ ಅವುಗಳಿಗೆ. ನನಗೆ ಜಾಸ್ತಿ ಇದ್ರೆ ಅನುಕೂಲ ಆಗಬಹುದು ಅಂತ ಯೋಚನೆ ಮಾಡಿದಂತೆ. ಹೋಗಿ ದೇವ್ರ ಹತ್ರ ಹೋಗಿ ಹೇಳಿದಂತೆ, ದೇವ್ರೆ ನಮ್ಗೆ 20 ವರ್ಷ ತೀರಾ ಕಡಿಮೆ ಆಯ್ತು, ಹೇಗಾದ್ರೂ ಮಾಡಿ ಇನ್ನೊಂದು 20 ವರ್ಷ ಕೊಡಿಸ್ತೀಯಾ ಅಂತ ಹೇಳಿದಂತೆ. ನೋಡಪ್ಪ, ಆಯುಷ್ಯ ಎಲ್ಲ ಹಂಚಿಕೆ ಆಗಿ ಹೋಯ್ತು, ಹೊಸದಾಗಿ ಏನು ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಯಾವ್ದಾದ್ರು ಪ್ರಾಣಿಗಳು ಕೊಡ್ಲಿಕ್ಕೆ ರೆಡಿ ಇದ್ರೆ ನೀನ್ ತೆಗೆದುಕೊಳ್ಬಹುದು ಅಂತ ಹೇಳಿದಂತೆ. ಅಷ್ಟೊತ್ತಿಗೆ ಒಂದು ಕುದುರೆ ಹೋಗ್ತಾ ಆಯ್ತಂತೆ. ಈ ಮನುಷ್ಯ ಕುದುರೆ ಹತ್ರ ಕೇಳ್ತಾನೆ, ನಿನ್ನ 40 ವರ್ಷ ಆಯುಷ್ಯದಲ್ಲಿ ಒಂದು 20 ವರ್ಷ ನನಗೆ ಕೊಡ್ತೀಯಾ ಅಂತ. ಕುದುರೆ ಹೇಳ್ತಂತೆ, ಹೌದು, ನನಗೂ ಕೂಡ ಜಾಸ್ತಿ ಅನ್ನಿಸ್ತಾ ಇತ್ತು ಇಷ್ಟು ದಿನಗಳ ಕಾಲ, ಯಾರು ತಗೊಳ್ಳೋರು ಇರ್ಲಿಲ್ಲ, ಒಳ್ಳೇದಾಯ್ತು, ತಗೋ ನಂದು 20 ವರ್ಷ ಅಂತ ದೇವ್ರ ಹತ್ರ ಬಂದ್ರಂತೆ ಕುದುರೆ ಮತ್ತು ಮನುಷ್ಯ. ದೇವರು ಸ್ಯಾಂಕ್ಷನ್ ಮಾಡಿದ್ದಂತೆ. ಕುದುರೆಗೆ 20 ವರ್ಷ, ಮನುಷ್ಯನಿಗೆ 40 ವರ್ಷ ಆಯ್ತು. ಇವಾಗ ಮನುಷ್ಯ ಸ್ವಲ್ಪ ದಿನ ಹಾಗೆ ಇದ್ದ, ಆಮೇಲೆ ಮತ್ತೆ ಅನಿಸ್ತಂತೆ, ಇದು ತೀರಾ ಕಡಿಮೆ ಆಯ್ತು ನನಗೆ, ಮತ್ತೊಂದು 20 ವರ್ಷ ಯಾರಾದ್ರೂ ಕೊಟ್ರೆ ಒಳ್ಳೇದಿತ್ತು. ಅಂದ್ರೆ ಆಸೆ ಅಲ್ಲ ಮನುಷ್ಯನ, ಅಂದ್ರೆ ಆಸೆ ಸ್ವರೂಪವೇ ಮನುಷ್ಯ. ಹಾಗೆ ದೇವ್ರ ಹತ್ರ ಹೋದ್ನಂತೆ. ದೇವ್ರು ಹಾಗೆ ಹೇಳ್ದ, ನಾನೇನು ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ಬೇರೆ ಯಾರ್ಯಾರು ಕೊಡ್ಲಿಕ್ಕೆ ರೆಡಿ ಇದ್ರು ತಗೋವಂತ. ಅಷ್ಟೊತ್ತಿಗೆ ಒಂದು ಕತ್ತೆ ಹೋಗ್ತಾ ಆಯ್ತಂತೆ ದಾರಿಯಲ್ಲಿ. ಕತ್ತೆಗೂ ಅನ್ನಿಸ್ತಾ ಇತ್ತಂತೆ, ಸುಮ್ಮನೆ ಜಾಸ್ತಿ ಆಯ್ತು 40 ವರ್ಷ, ಒಂದು 20 ವರ್ಷ ಕೊಡ್ಬಹುದಿತ್ತೇನೋ ಅಂತ. ಅಷ್ಟೊತ್ತಿಗೆ ಮನುಷ್ಯ ಹೋಗಿ ಕೇಳಿದ. ಕತ್ತೆಗೆ ಖುಷಿ ಆಯ್ತು. ಇಬ್ರು ದೇವರ ಮುಂದೆ ಬಂದ್ರು. ದೇವರು ಸ್ಯಾಂಕ್ಷನ್ ಮಾಡಿದ. ಕತ್ತೆ 20 ವರ್ಷ ತೆಗೆದು ಮನುಷ್ಯನಿಗೆ ಕೊಟ್ಟ. ಈಗ ಎಷ್ಟಾಯ್ತು ವರ್ಷ ಅವನಿಗೆ? 60 ವರ್ಷ ಆಯ್ತು. ಸ್ವಲ್ಪ ದಿನ ಆರಾಮಾಗಿದ್ದ, 60 ವರ್ಷ ಖುಷಿ ಆಯ್ತು ಅಂತ. ಮತ್ತೆ ಅನಿಸ್ತು, ಕಡಿಮೆ ಆಯ್ತು ನನಗೆ, ಇನ್ನೊಂದ್ ಸ್ವಲ್ಪ ಬೇಕಿತ್ತು ಅಂತ. ಹಾಗೆ ದೇವ್ರ ಹತ್ರ ಹೋದ್ನಂತೆ. ಅಷ್ಟೊತ್ತಿಗೆ ಅಲ್ಲೊಂದು ನಾಯಿ ಬರ್ತಾ ಇತ್ತು. ನಾಯಿ ಹತ್ರ ಹೋಗಿ ಕೇಳ್ತಾನೆ, ಒಂದು 20 ವರ್ಷ ಕೊಡ್ತೀವಿ, ಅದಕ್ಕೂ 40 ವರ್ಷ ಇತ್ತು, 20 ವರ್ಷ ತನಗೆ ಸಿಕ್ಕಿದ್ರೆ ಒಳ್ಳೇದು ಅಂತ ಕೇಳ್ತಾನೆ. ನಾಯಿ ಖುಷಿಯಲ್ಲಿ ಒಪ್ಕೊಳ್ತದೆ. ಸೊ ಸ್ಯಾಂಕ್ಷನ್ ಆಗ್ತದೆ ಮನುಷ್ಯನಿಗೆ 20 ವರ್ಷ. 80 ವರ್ಷ ಆಯ್ತು ಅವನಿಗೆ. ಆದ್ರೂ ಸಮಾಧಾನ ಇಲ್ಲಂತೆ. 100 ವರ್ಷ ಹೆಂಗಾದ್ರೂ ಮಾಡ್ಬೇಕು ಅಂತ ಮತ್ತೊಂದ್ಸಲ ಹೋದ್ನಂತೆ. ಅಲ್ಲಿ ಒಂದು ಗೂಬೆ ಕೂತ್ಕೊಂಡಿತ್ತು ಮರದ ಮೇಲೆ. ಗೂಬೆ ಹತ್ರ ಕೇಳ್ತಾನೆ, ನಿಂಗೂ 40 ವರ್ಷ ಕೊಟ್ಟಿದ್ದಾನಲ್ಲ ದೇವ್ರು, ಎಂತಕ್ಕೆ ಸುಮ್ಮನೆ 20 ವರ್ಷ ನನಗ್ ಕೊಡು ಅಂದಂತೆ. ಗೂಬೆ ಆಯ್ತು ಅಂದಂತೆ. 20 ವರ್ಷ ಮನುಷ್ಯನಿಗೆ ಸಿಕ್ತು. ಈಗ ಒಟ್ಟು 100 ವರ್ಷ ಆಯ್ತು ಮನುಷ್ಯನಿಗೆ. ಹಾಗೆ ಮನುಷ್ಯನಿಗೆ 100 ವರ್ಷ ಬಂದದ್ದು. ಆದ್ರೆ ಈ ಮನುಷ್ಯನ ಜೀವನ ನೋಡಿದ್ರು ಈ ಎಲ್ಲಾ ಪ್ರಾಣಿಗಳಿಂದ ಆಯುಷ್ಯ ತಕೊಂಡಂಗ್ ಕಾಣಿಸ್ತದೆ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಆರಂಭದ 20 ವರ್ಷ ಮನುಷ್ಯಂದೇ ಅದು. ಮನುಷ್ಯನಾಗೆ ಬದುಕಿರ್ತಾನೆ, ಸಂತೋಷವಾಗಿರ್ತಾನೆ, ಖುಷಿಯಲ್ಲಿರ್ತಾನೆ, ಮನಸ್ಸು ಶುದ್ಧವಾಗಿರ್ತದೆ. ಕಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ರು, ಒಂದು ಉತ್ಸಾಹದ, ಒಂದು ಸಂತೋಷದ ಜೀವನ 20 ವರ್ಷ. ಆಮೇಲೆ ಜಾಬ್ ಸಿಗ್ತದೆ ಅವನಿಗೆ, ಪ್ರಮೋಷನ್ಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಆ ಹೆಸರು, ಕೀರ್ತಿ, ಅಧಿಕಾರ, ಪ್ರಮೋಷನ್ಗೆ ಅವನು ಕೆಲಸ ಮಾಡೋ ರೀತಿ ನೋಡಿದ್ರೆ ಅದು ಕತ್ತೆಯಿಂದ, ಒಂದು ಕುದುರೆಯಿಂದ ತೆಗೆದುಕೊಂಡು ವಯಸ್ಸು ಇಲ್ಲವೂ 40 ವರ್ಷ ತನಕ ಕುದುರೆ ಹಾಗೆ ಓಡ್ತಾನೆ, ಶ್ರಮ ಪಡ್ತಾನೆ, ಕಷ್ಟಪಡ್ತಾನೆ, ಉತ್ಸಾಹ ಇರುತ್ತೆ. ಆಮೇಲೆ ನಿಧಾನ ಅವನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ.
ಕಷ್ಟಪಟ್ಟು ಭಾರ ಹೊರೋದು, ತಾಪತ್ರಯಗಳನ್ನು ಹೊರೋದು, ಅದು ಕತ್ತೆಯಿಂದ ಬಂದದ್ದಂತೆ ಮತ್ತೆ 20 ವರ್ಷ. ಆಮೇಲೆ ರಿಟೈರ್ಮೆಂಟ್ ಆಗತ್ತೆ 60 ವರ್ಷ ಆದ್ಮೇಲೆ. ಮನೆಯಲ್ಲೇ ಕೂತ್ಕೊಂಡಿರ್ತಾನೆ. ಸೊಸೆ ಮಗ ಎಲ್ಲ ಹೊರಗಡೆ ತಿರ್ಗಾಡಕ್ ಹೋಗೋದು, ಅವನು ಮನೆ ಕಾಯೋದು. ಅದಕ್ಕೆ ಸೊಸೆಗೆ ಹೊರಗಡೆಗೆಲ್ಲ ಪಾರ್ಟಿಯಲ್ಲಿ ಜನ ಸಿಕ್ಕಿದಾಗ ಕೇಳೋದಂತೆ, ಯಾರು ಮನೇಲಿದ್ದಾರೆ? ಮನೇಲೇನು ಒಬ್ರು ಇದಾರಲ್ಲ ಮುದುಕರು, ಪೇಪರ್ ತರೋದು, ಹಾಲ್ ತರೋದು, ಮನೆ ಕಾಯೋದೆಲ್ಲ ಅವ್ರದೇ ಕೆಲಸ ಅಂತ. ಅಂದ್ರೆ ಇಂಡೈರೆಕ್ಟ್ಲಿ ನಾಯಿಯಿಂದ ಪಡೆದ ವಯಸ್ಸಿನ ಅವ್ರು ಸಂಕೇತ ಕೊಡ್ತಿದ್ದಾಳೆ ಅಂತ. ಕೊನೆಗೆ ಲಾಸ್ಟ್ 20 ವರ್ಷ ಕಂಬಳಿ ಮುಚ್ಚಾಕೊಂಡು ಚಳಿ 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 ಅಂತ ಮನೆಯಲ್ಲಿ ಮಂಚದ ಮೂಲೆಯಲ್ಲಿ ಕೂತ್ಕೊಂಡಾಗ ಪಕ್ಕ ಗೂಬೆ ಹಾಗೆ ಕಾಣಿಸ್ತಾನೆ ಅವನು ಅಂತ ಒಂದು ತಮಾಷೆಯಾಗಿ ಹೇಳ್ತಾ ಇದ್ರು. ಈ ಮನುಷ್ಯ ಇದ್ದಾನಲ್ಲ, ಕೊನೆ ತನಕವೂ ಕೂಡ ಓಡೋದೇ ಒಂದು ಸ್ವಭಾವ. ಎಲ್ಲಿಯವರೆಗೆ ಗುರುಗಳ ಸಂಪರ್ಕ ಆಗುವುದಿಲ್ವೋ, ಶಾಸ್ತ್ರದ ಸಂಸ್ಕಾರ ಮನಸ್ಸಿನಲ್ಲಿ ಉಂಟಾಗುವುದಿಲ್ವೋ, ಅಲ್ಲಿಯ ತನಕವೂ ಕರ್ಮದಲ್ಲಿ ತನ್ನನ್ನ ತೊಡಗಿಸಿಕೊಳ್ತಾ ಇರ್ತಾನೆ ಅಂತ ತಮಾಷೆಯಾಗಿ ಹೇಳ್ತಾ ಇದ್ರು. ಹೀಗೆ ಸಕ್ತಾ ಕರ್ಮಣ್ಯ ವಿದ್ವಾಂಸ ಯಥಾ ಕುರ್ವಂತಿ ಭಾರತ. ಕರ್ಮದಲ್ಲಿ ಅವಿದ್ವಾಂಸನಾದವನು ಹೇಗೆ ತೊಡಗಿಸಿಕೊಳ್ತಾನೋ ಹಾಗೆಯೇ ಜ್ಞಾನಿಯಾದವನು ಕೂಡ ತೊಡಗಿಸಿಕೊಳ್ಳಬೇಕು ಅಸಂಗನಾಗಿ ಅಂತ. ಅಂದ್ರೆ ಕರ್ಮವನ್ನು ಮಾಡುತ್ತಲೇ ಇರಬೇಕು ಜ್ಞಾನಿಯಾದವನು ಕೂಡ ಅಂತ. ಕಾರಣ ಏನು? ಅವರನ್ನ ಸನ್ಮಾರ್ಗದಲ್ಲಿ ಇಡುವುದಕ್ಕಾಗಿ. ಧರ್ಮದ ಚೌಕಟ್ಟಿನೊಳಗಡೆಗೆ ಅರ್ಥಕಾಮಗಳನ್ನ ಭೋಗಿಸ್ತಕ್ಕಂತಹ ಒಂದು ವ್ಯವಸ್ಥೆ ಅವರಿಗೆ ಬೇಕಾಗಿದೆ. ಆದ್ದರಿಂದ ಒಳಗಡೆಗೆ ಅಸಂಗನಾಗಿದ್ದುಕೊಂಡು ತನ್ನ ಕರ್ಮವನ್ನು ಮಾಡಬೇಕು. ಇಲ್ಲಿ ಜ್ಞಾನಿ ಎಂದಾಗ ಸನ್ಯಾಸಿ ಜ್ಞಾನಿಯನ್ನು ತೆಗೆದುಕೊಳ್ಬಾರದು, ಗೃಹಸ್ಥ ಜ್ಞಾನಿಯನ್ನೇ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಸನ್ಯಾಸ ಎನ್ನುವಂಥದ್ದು ಸರ್ವಸಂಗ ತ್ಯಾಗ. ಅಲ್ಲಿ ಲೌಕಿಕ ಕರ್ತವ್ಯಗಳ ಬಾಧ್ಯತೆಗಳೇನೂ ಇಲ್ಲ. ಗೃಹಸ್ಥನಾದವನಿಗೆ ತನ್ನ ವರ್ಣಾಶ್ರಮಕ್ಕೆ ಅನುಗುಣವಾದಂತಹ ಕರ್ತವ್ಯ ಶಾಸ್ತ್ರ ವಿಧಿ ಇರ್ತದೆ. ಆದ್ದರಿಂದ ಸಮಾಜದಲ್ಲಿ ಬದುಕ್ತಾ ಇರುವವನವನು, ಸಮಾಜದ ಮಧ್ಯೆ ಇರುವವನವನು. ಆದ್ರಿಂದ ಗೃಹಸ್ಥ ಜ್ಞಾನಿಯಾದವನು ಹೀಗಿರಬೇಕು, ಲೋಕ ಸಂಗ್ರಹವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾನೆ ಹೊರತು, ಸನ್ಯಾಸಿಯಾದವನು ಸ್ವಾಧ್ಯಾಯ ಪ್ರವಚನಗಳಲ್ಲಿ ವಿರಕ್ತಿಯ ಮಾರ್ಗದಲ್ಲಿ ಬದುಕಬೇಕು ಅನ್ನೋದಕ್ಕೆ ಹೊರತಾಗಿ ಬೇರೆ ಯಾವುದು ಕರ್ತವ್ಯ ಅವನಿಗಿಲ್ಲ. ಈಗ ಲೋಕ ಸಂಗ್ರಹ ಮಾಡ್ಲಿಕ್ಕೆ ಹೇಳಿದ್ದಾನೆ ದೇವರು ಅಂತ ಹೇಳ್ಕೊಂಡು ನಾನು ಸ್ಕೂಲ್ ಕಟ್ಟಿಸ್ಬೇಕು, ಕಾಲೇಜ್ ಕಟ್ಟಿಸ್ಬೇಕು, ನಾನು ಕೆರೆ ಕಟ್ಟೆ ಕಟ್ಟಿಸ್ಬೇಕು, ಸಮಾಜದ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಸನ್ಯಾಸಿ ಹೊರಟರೆ ಅದು ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗ್ತದೆ. ಅದು ಸನ್ಯಾಸಿಯ ಕರ್ತವ್ಯವೇ ಅಲ್ಲ. ಯಾಕಂದ್ರೆ ಒಂದು ಶಾಲೆಯೋ ಕಾಲೇಜೋ ಮತ್ತೊಂದು ಹಾಸ್ಪಿಟಲ್ ಕಟ್ಟಿಸೋದಕ್ಕೆ ಬೇಕಾದಂತ ಹಣ ಸಂಗ್ರಹ, ಜನಬಲ, ವ್ಯವಹಾರ, ಅವುಗಳ ಮಧ್ಯದಲ್ಲಿ ನಿಧಿಧ್ಯಾಸನ ಮಾಡೋದು ಹೇಗೆ? ಸನ್ಯಾಸ ಮಾಡಿರೋದೇ ನಿಧಿಧ್ಯಾಸನಕ್ಕಾಗಿ. ಶ್ರವಣ ಮನನ ನಿಧಿಧ್ಯಾಸನವೇ ಗುರಿಯಾಗಿಟ್ಟುಕೊಂಡಂತಹ ಒಂದು ಜೀವನ ಶೈಲಿ. ಅಲ್ಲಿ ಕರ್ಮ ತ್ಯಾಗ ಮಾಡಿ ನಿಧಿಧ್ಯಾಸನಕ್ಕೆ ಬಂದಿದ್ದಾನೆ. ಜ್ಞಾನವಾದ ಮೇಲೂ ಕೂಡ ಸನ್ಯಾಸಿ ಆದವನು ಆ ರೀತಿಯ ಮಾರ್ಗದರ್ಶನವನ್ನು ಮಾಡಬೇಕು. ಜ್ಞಾನದ ಬೋಧನೆಯನ್ನು ಮಾಡ್ತಾ, ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾ ಸಮಾಜಕ್ಕೆ ಸನ್ಯಾಸದ ಮಾದರಿಯನ್ನ ಇಟ್ಟುಕೊಳ್ಳುವುದು ಅಲ್ಲಿ ಲೋಕ ಸಂಗ್ರಹ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕೃಷ್ಣ ಉದ್ದೇಶಿಸಿ ಹೇಳ್ತಾ ಇರೋದು ಗೃಹಸ್ಥ ಜ್ಞಾನಿಯನ್ನು ಕುರಿತಾಗಿ. ಅವನ ಜ್ಞಾನವಾದ ಮೇಲೂ ಕರ್ತವ್ಯ ಕರ್ಮವನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾನೆ ಎಂಬುದನ್ನ ನಾವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಇನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಇದೇ ಸಂಗತಿಯನ್ನ ಇನ್ನೊಂದು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ನ ಬುದ್ಧಿಭೇದಂ ಜನಯೇದಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ. ಕರ್ಮದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಅಜ್ಞರು, ಅಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ಬುದ್ಧಿಭೇದವನ್ನ ಉಂಟು ಮಾಡಬಾರದು ಅಂತ ಹೇಳ್ತಾನೆ. ಬುದ್ಧೇಹೇ ಭೇದ ಬುದ್ಧಿಭೇದ. ಬುದ್ಧಿ ಭೇದ, ಭೇದ ಅಂದ್ರೆ ಚಾಲನೆ ಮಾಡುವುದು, ಚಲಿಸುವುದು, ಬೇರೆ ಮಾಡುವುದು ಅಂತ ಅರ್ಥ. ಅವರ ಬುದ್ಧಿ ವಿಚಲಿತವನ್ನಾಗ ಮಾಡಬಾರದು, ಬುದ್ಧಿಯನ್ನು ಅಲುಗಾಡಿಸಬಾರ್ದಂತ. ಬುದ್ಧಿ ನಿಶ್ಚಿತವಾಗಿರ್ತದಲ್ಲ,
ಅದನ್ನ ಅಲ್ಲಾಡಿಸ್ಲಿಕ್ಕೆ ಹೋಗ್ಬಾರ್ದು. ಅದು ಬುದ್ಧಿ ಭೇದ ಆಗ್ತದೆ. ಅಜ್ಞಾನಿಗಳು ಕರ್ಮ ಫಲಾಸಕ್ತಿಯನ್ನ ಹೊಂದಿ ಕರ್ಮ ಮಾಡುತ್ತಿರುವಾಗ ಅವರ ನಿಶ್ಚಯವಾದ ಬುದ್ಧಿಯನ್ನು ಅಲುಗಾಡಿಸಬಾರ್ದು. ಏನು ಅವರ ನಿಶ್ಚಯವಾದ ಬುದ್ಧಿ ಇರ್ತದೆ? ನಾನು ಕರ್ಮವನ್ನು ಮಾಡುವವನು, ನಾನು ಕರ್ಮವನ್ನು ಅನುಭವಿಸುವವನು, ಈ ಕರ್ಮವನ್ನು ಮಾಡಿ ಈ ಕರ್ಮದ ಫಲವನ್ನು ಅನುಭವಿಸ್ತೇನೆ, ಸುಖಿಯಾಗಿರ್ತೇನೆ ಎಂಬುದಾಗಿ ಕರ್ಮ ಮತ್ತು ಕರ್ಮ ಫಲದ ಬಗ್ಗೆ ಅಭಿಮಾನವನ್ನು ಹೊಂದಿ ಏನು ಬದುಕನ್ನು ನಡೆಸ್ತಾ ಇರ್ತಾರೋ ಆ ನಿಶ್ಚಯಾತ್ಮಿಕವಾದ ಬುದ್ಧಿನ ಅಲುಗಾಡಿಸ್ಲಿಕ್ಕೆ ಹೋಗ್ಬಾರ್ದು. ಅಲುಗಾಡಿಸೋದಂದ್ರೆ ಹೇಗೆ? ಕರ್ಮದಲ್ಲಿ ತೀವ್ರವಾಗಿ ತನ್ನನ್ನ ತೊಡಗಿಸಿಕೊಂಡಂತಹ ವ್ಯಕ್ತಿಗೆ, ಅಲ್ಲಪ್ಪ ಈ ಕರ್ಮ, ಈ ಪ್ರಪಂಚ ಎಲ್ಲ ಮಾಯಾ, ಇದು ಸುಳ್ಳು, ಇದು ಮಿಥ್ಯಾ, ಇದು ಕನಸಿನ ಹಾಗೆ, ಸಂಸಾರ ಅಸಾರವಾದದ್ದು, ಪ್ರತಿಯೊಂದು ಕ್ಷಣಿಕವಾದದ್ದು, ಸರ್ವಂ ದುಃಖಂ ಸರ್ವಂ ಕ್ಷಣಿಕಂ, ಆದ್ದರಿಂದ ಇದರಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಡಿ, ನೀವೆಲ್ಲ ಕರ್ಮವನ್ನು ಬಿಟ್ಟು ಬಿಡಿ, ಜ್ಞಾನ ಮಾರ್ಗಕ್ಕೆ ಬನ್ನಿ, ಜ್ಞಾನವೇ ನಿಜವಾದಂತಹ ಸತ್ಯವಾದದ್ದು, ಬ್ರಹ್ಮವೊಂದೇ ಸತ್ಯ, ಆತ್ಮವೊಂದೇ ಸತ್ಯ, ಈ ರೀತಿಯಾಗಿ ಹೇಳುವುದಕ್ಕೆ ಅವರ ಪಾಲಿಗೆ ಬುದ್ಧಿ ಚಾಲನೆ, ಅದು ಬುದ್ಧಿ ಭೇದ. ಅದು ಯಾಕೆ ಪಾಪ ಇಷ್ಟು ದಿನ ಚಂದದಲ್ಲಿ ಸಂಸಾರವೇ ಸತ್ಯ ಅಂತ ಭಾವಿಸಿಕೊಂಡು ಸಂಸಾರ ಸುಖವನ್ನ ಪ್ರಾಪ್ತಿ ಕೊಳ್ಳುವುದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಎಲ್ಲರ ಜೀವನದಲ್ಲಿ ಬಂದಾಗ ಅವನ ಜೀವನದಲ್ಲೂ ಬರ್ತಾ ಇತ್ತು. ಈ ವೇದಾಂತ ಗುರುಗಳ ಉಪನ್ಯಾಸ ಕೇಳಿ ಈಗ ಯೋಚನೆ ಆರಂಭ ಆಯ್ತು ಅವನಿಗೆ, ಇಷ್ಟು ಸುಳ್ಳಾದ್ರೆ ಈ ಪ್ರಪಂಚ, ಸಂಸಾರವೇ ನಿತ್ಯ ಅಂತ ಆದ್ರೆ ನಾನು ಯಾಕೆ ಕಷ್ಟಪಡ್ಬೇಕು ಸ್ವಾಮಿ, ಯಾಕೆ ನಾನು ಹೋರಾಡ್ಬೇಕು, ಬೇಡ ಇದೆಲ್ಲ ಅಂತ ಹೇಳ್ಕೊಂಡು ಅತ್ತ ಕಡೆಗೆ ಕರ್ಮದಲ್ಲಿ ಆಸಕ್ತಿಯೂ ಇಲ್ಲ, ಇತ್ತ ಕಡೆಗೆ ವೇದಾಂತದಲ್ಲಿ ಬರುವ ಯೋಗ್ಯತೆಯೂ ಇಲ್ಲ. ಇತೋ ಭ್ರಷ್ಟಸ್ತತೋ ಭ್ರಷ್ಟನಾಗಿ ಮಧ್ಯಂತರದ ಅವಸ್ಥೆಯಲ್ಲಿ ನಿಂತ್ಕೊಳ್ತಾನೆ. ಹಾಗೆ ಮಾಡ್ಬೇಡ್ರಿ ಅವರನ್ನ ಅಂತ ಹೇಳ್ತಾನೆ ಕೃಷ್ಣ. ಬಹಳ ಅದ್ಭುತವಾದಂತಹ ಮೆಸೇಜ್ ಇದು. ಎಷ್ಟೋ ಸಲ ಈ ಜನ ಎಲ್ಲ ಬಂದು ನಮ್ಗೆ ಹೇಳ್ತಾರೆ, ನೀವು ಯುವಕರಿಗೆ ಹುಡುಗರಿಗೆ ಈ ವೇದಾಂತ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು, ಯಾಕೆ ಸುಮ್ಮನೆ ಈ ಅವಿದ್ಯೆಯ ಪ್ರಪಂಚದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅವರು? ಇದು ವಿದ್ಯಾಭ್ಯಾಸ ಅಲ್ಲ, ವಿದ್ಯಾ ಆಭಾಸ, ಅದು ಬರೀ ತೋರಿಕೆ ವಿದ್ಯೆ. ವಾಸ್ತವವಾದ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸಿರಿ, ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಉಪನಿಷತ್ತುಗಳ ವಿಚಾರ ತಿಳಿಸ್ಕೊಡ್ರಿ ಅಂತ. ಹಾಗೆ ಮಾಡಬಾರ್ದು, ತಪ್ಪು. ನಾವು ವಿದ್ಯಾರ್ಥಿಗಳ ಹತ್ರ ಹೋದ್ರೆ ಉಪದೇಶ ಕೊಡೋದಿಷ್ಟೇ, ಚೆನ್ನಾಗಿ ಅಧ್ಯಯನ ಮಾಡಿ, ಹ್ಯೂಮನ್ ವ್ಯಾಲ್ಯೂಸ್, ಜೀವನ ಮೌಲ್ಯಗಳನ್ನ ರೂಢಿಸಿಕೊಳ್ಳಿ, ಪರಮೇಶ್ವರನಲ್ಲಿ ಭಕ್ತಿ ಇಡಿ, ಅದನ್ನ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಜಗತ್ತು ಸುಳ್ಳು, ಪರಮಾತ್ಮ ಸತ್ಯ, ಸತ್ಯವಾದ ಪರಮಾತ್ಮನ ಹುಡುಕಿ ಸುಳ್ಳಾದ ಪ್ರಪಂಚದಿಂದ ಓಡ್ಬೇಡಿ, ಸಂಸಾರ ಸುಖ ಸುಖವಲ್ಲ ಅದು ದುಃಖ, ಈ ರೀತಿ ಉಪದೇಶವನ್ನ ಮಕ್ಕಳಿಗೆ ಎಂದು ಕೊಡ್ಕೊಡುದು. ಅದನ್ನೇ ಕೃಷ್ಣ ಹೇಳ್ತಾನೆ, ಅದೇ ಬುದ್ಧಿಭೇದ ಆಗ್ತದೆ. ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಜ್ಞಾನಿಯಾದವನು ಅಸಂಗ ಬುದ್ಧಿ ಯುಕ್ತನಾಗಿ, ಅಂದ್ರೆ ಫಲಾಪೇಕ್ಷೆಯ ಇಚ್ಛೆ ಇಲ್ಲದೆ ಚೆನ್ನಾಗಿ ಕರ್ಮವನ್ನು ಮಾಡುತ್ತಾ ಇನ್ನೊಬ್ಬರಿಗೆ ಕರ್ಮವನ್ನು ಮಾಡಿ ಎಂಬುದಾಗಿ ಪ್ರೋತ್ಸಾಹಿಸಬೇಕು. ಜೋಷಯೇತ್, ಅವರಿಂದ ಮಾಡಿಸಬೇಕು ಕರ್ಮವನ್ನ. ತಾನೂ ಕೂಡ ಅಸಂಗತ್ವ ಭಾವದಲ್ಲಿ ಇದ್ದುಕೊಂಡು ಕರ್ಮವನ್ನು ಮಾಡುತ್ತಾ ಅಜ್ಞರಿಗೆ ಕರ್ಮದಲ್ಲಿ ತೊಡಗುವಂತೆ ಮಾಡಬೇಕು, ಅವರ ಬುದ್ಧಿ ಭೇದನವನ್ನು ಮಾಡಬಾರದು ಅಂತ. ರಾಮಕೃಷ್ಣ ಪರಮಹಂಸರ ಪರಂಪರೆಯಲ್ಲಿ ಅನೇಕ ಜನ ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಸ್ವಾಮಿ ವಿವೇಕಾನಂದರಂತೂ ವೈರಾಗ್ಯ ಮೂರ್ತಿ. ಅವರು ಮಾಡಿದಂತಹ ಉಪದೇಶಗಳು ಅವರ ಗ್ರಂಥ ರೂಪದಲ್ಲಿ ಏನ್ ಬಂದಿದೆ ಅದನ್ನೆಲ್ಲ ಯುವಕರು ಓದೋದಂತೆ. ವೈರಾಗ್ಯದ ಮಾತುಗಳೆಲ್ಲ ಕೇಳಿದ ತಕ್ಷಣ ಜಗತ್ ಸುಳ್ಳು, ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನಿಸ್ತದಂತೆ. ರಾಮಕೃಷ್ಣ ಮಿಷನಿನ ಸ್ವಾಮಿ ಹರ್ಷಾನಂದರು ಒಂದು ಉಪನ್ಯಾಸದಲ್ಲಿ ಹೇಳಿದ ಮಾತು, ಸೀದಾ ರಾಮಕೃಷ್ಣ ಮಠಕ್ಕೆ ಬಂದ್ಬಿಡೋದು. ವೈರಾಗ್ಯ ಬಂದು ಎಲ್ಲ ಬಿಟ್ಟು ಬಿಡ್ಬೇಕು ಅಂತ ಅನ್ಸ್ ತಕ್ಷಣ ಮೊದಲನೇ ಬಿಡೋದೇ ಎಕ್ಸಾಮ್. ಯಾಕೆ? ಅದನ್ನ ಓದ್ತಾ ಇರುವಾಗಲೇ ಇವನಿಗೆ ಟೆನ್ಷನ್ ಆಗ್ತಾ ಇರ್ತದೆ, ಹೇಗಾದ್ರೂ ತಪ್ಪಿಸಿಕೊಂಡ್ರು ಸಾಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಸರಿಯಾದಂತಹ ಒಂದು ಪ್ರಮಾಣ ವಾಕ್ಯ ವಿವೇಕಾನಂದರು ಹೇಳಿದ್ದಾರೆ, ಜಗನ್ಮಿಥ್ಯ ಅಂತ. ಶಂಕರಾಚಾರ್ಯ ಹೇಳಿದ್ದಾರೆ ಜಗನ್ಮಿಥ್ಯ. ಸೀದಾ ಜಗತ್ ಮಿಥ್ಯಾ, ಜಗತ್ತಲ್ಲಿ ಎಕ್ಸಾಮ್ ಸತ್ಯ ಆಗೋದು ಹೇಗೆ, ಅದು ಮಿಥ್ಯಾನೆ ಅಂತ ಹೇಳಿ ಬಿಟ್ಟು ಹೋಗ್ತಾರ.
ಈಗ ರಾಮಕೃಷ್ಣ ಮಿಷನ್ ಹೋಗಿ ನಾವು ಮಿಷನ್ ಸೇರ್ಕೊಳ್ತೇವೆ ಅಂತ ಹೇಳ್ತಾರಂತೆ. ಆಗ ಅವ್ರು ಹೇಳ್ತಿರೋದು ಹೀಗಲ್ಲಪ್ಪ, ವೈರಾಗ್ಯ ಬರುವುದು ಅಂದ್ರೆ ಏನೋ ಕ್ಷಣ ಭಂಗುರವಾದಂತಹ ಒಂದು ಭಾವನಾತ್ಮಕವಾದಂತಹದ್ದಲ್ಲ ಅದು. ಅದಕ್ಕೆ ಅತ್ಯಂತ ಪಕ್ವವಾದಂತಹ ಮನಸ್ಥಿತಿ ಬೇಕಾಗ್ತದೆ. ಇನ್ನೂ ಹೋಗಿ ಕರ್ಮ ಮಾಡಿ ಮೇಲಕ್ಕೆ ಬನ್ನಿ, ಜೀವನದಲ್ಲಿ ಹೆಸರು ಕೀರ್ತಿ ಗಳಿಸಿ ಹಣ ಸಂಪಾದನೆ ಮಾಡ್ರಿ ಎಂಬುದಾಗಿ ಹೇಳಿ ಕಳಿಸ್ತೇನೆ ನಾನು ಅಂತ ಹೇಳ್ತಾ ಇದ್ರು. ಈಗ ತುಂಬಾ ಅಪಾಯಕಾರಿಯಾದಂತಹ ಒಂದು ಸಂಗತಿ ಅದು. ಯಾರಿಗೆ ಅಂತಃಕರಣದ ಶುದ್ಧಿಯ ತೀವ್ರ ಅಗತ್ಯತೆ ಇರ್ತದೆ ಅಂಥವರಿಗೆ ವೇದಾಂತ ಬೋಧನೆಯನ್ನು ಹೇಳಬಾರದು. ಹಾಗಾದ್ರೆ ಏನ್ ಹೇಳ್ಬೇಕು ಅವರಿಗೆ? ಅವರಿಗೆ ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳಬೇಕು. ಧರ್ಮದಿಂದ ಅರ್ಥಕಾಮವನ್ನು ಗಳಿಸಿಕೊಳ್ಳಿ, ಅದು ನಿಮ್ಮನ್ನ ಮೋಕ್ಷಕ್ಕೆ ಮುಂದಕ್ಕೆ ಕರೆದೊಯ್ತದೆ ಅಂತ. ಅದಕ್ಕೆ ನಮ್ಮ ವೇದದಲ್ಲಿ ಒಂದು 95% ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡವೇ ಇದೆ. ನೀವು ಕರ್ಮಕಾಂಡವನ್ನ ತೆಗೆದು ನೋಡಿದ್ರೆ, ವೇದದ ಕರ್ಮಕಾಂಡ ತೆಗೆದು ನೋಡಿದ್ರೆ, ಈ ಫಲ ಬೇಕಾದ್ರೆ ಈ ಯಜ್ಞವನ್ನು ಮಾಡು, ಈ ವ್ರತವನ್ನು ಮಾಡು, ಈ ರೀತಿ ಹೆಸರು ಗಳಿಸೋದಕ್ಕೊಂದು, ಕೀರ್ತಿ ಗಳಿಸುವುದಕ್ಕೊಂದು, ಹಣ ಗಳಿಸುವುದಕ್ಕೊಂದು, ವೈರಿನಾಶಕ್ಕೊಂದು, ಈ ರೀತಿಯಾಗಿ ಯಜ್ಞಯಾಗಗಳನ್ನು ಕೊಟ್ಟಿರುವುದನ್ನು ನೋಡಿದ್ರೆ, ಅದೇ ಜ್ಞಾನಕಾಂಡಕ್ಕೆ ಹೋದಾಗ ನ ಕರ್ಮಣ ನ ಪ್ರಜಯಾಧನೆ ನ ತ್ಯಾಗೇ ನೈಕೆ, ಕರ್ಮದಿಂದಲಾಗ್ಲಿ ಪ್ರಜೆಯಿಂದಲಾಗ್ಲಿ ಹಣದಿಂದಲಾಗ್ಲಿ ಮೋಕ್ಷ ಸಿಗುವುದಿಲ್ಲ, ತ್ಯಾಗದಿಂದಲೇ ಮೋಕ್ಷ. ಅಂಧೇನ ನಿಯಮಾನ ಯಥಾಂಧ, ಕರ್ಮವನ್ನು ಅನುಸರಿಸೋರು ಕುರುಡರು ಕುರುಡನನ್ನು ಅನುಸರಿಸಿದಾಗ ಈ ರೀತಿ ಕರ್ಮವನ್ನ ನಿಂದೆ ಮಾಡಿರೋದು ಕಾಣಿಸುತ್ತೆ. ಮುಂಡಕದಲ್ಲಿ, ಕಠದಲ್ಲಿ, ಬೃಹದಾರಣ್ಯ ಅನೇಕ ಉಪನಿಷತ್ತುಗಳಲ್ಲಿಯೂ ನೋಡ್ತೇವೆ ನಾವು. ಕರ್ಮವನ್ನ ನಿಂದೆ ಮಾಡುವ ಭಾಗ ನೋಡಿದಾಗ, ಈ ಕಡೆ ಕರ್ಮಕಾಂಡಕ್ಕೆ ಬಂದಾಗ ಕರ್ಮವನ್ನೇ ಹೋಳಿದ ಭಾಗವನ್ನು ನೋಡಿದಾಗ ತುಂಬಾ ನಮಗೆ ವಿರೋಧ ಕಾಣಿಸ್ತದೆ. ಇಲ್ಲಿ ಹಾಗೆ ಹೇಳ್ತಾರೆ, ಅಲ್ಲಿ ಹೀಗೆ ಹೇಳ್ತಾರೆ. ಆದ್ದರಿಂದ ಹಿಂದೂ ಸನಾತನ ಧರ್ಮದವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಪೂಜೆ ಮಾಡಿ ಅಂತನೂ ಹೇಳ್ತಾರೆ, ಪೂಜೆ ಎಲ್ಲ ತುಂಬಾ ಕೆಳಮಟ್ಟದ್ದು ಅಂತನೂ ಹೇಳ್ತಾರೆ, ಪ್ರತಿಮಾ ಅಲ್ವ ಬುದ್ಧಿನ ಅಂತ ಕೂಡ ಹೇಳಿದ್ದಾರೆ. ಇದು ಏನಿದು ಅಂತ ನಮ್ಗೆ ಗೊಂದಲಕ್ಕಾಗ್ತದೆ. ಗೊಂದಲ ಪಡುವ ಅವಶ್ಯಕತೆ ಇಲ್ಲ. ಅದು ವಿರೋಧ ನಿಶ್ಚಿತವಾಗಿ ಅದರಲ್ಲಿಲ್ಲ. ವಿರೋಧ ಆಭಾಸಗಳು ಅಷ್ಟೇನೆ, ಅದು ತೋರಿಕೆಯ ವಿರೋಧಗಳು. ಯಾಕೆ? ಅಧಿಕಾರಿ ಭೇದದಿಂದಾಗಿ ಉಪದೇಶ ಭೇದ ಉಂಟಾಗ್ತದೆ. ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಒಂದು ಉಪದೇಶ ಕೊಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ಹೀಗೆ ಉಪನ್ಯಾಸಗಳನ್ನೆಲ್ಲ ಕೊಡುವಾಗ ಒಂದು ಸಾಮಾನ್ಯ ದೃಷ್ಟಿಕೋನ ಇಟ್ಟುಕೊಂಡು ಹೇಳಬೇಕೇ ಹೊರತು, ಒಬ್ಬೊಬ್ಬ ವಿದ್ಯಾರ್ಥಿ ಆದವನು ಒಂದೊಂದು ಮಟ್ಟದಲ್ಲಿ ಇರ್ತಾನೆ. ಕೆಲವರಿಗೆ ಜ್ಞಾನಯೋಗವೇ ಬೇಕಾಗ್ತದೆ, ಕೆಲವರಿಗೆ ನಿಧಿಧ್ಯಾಸನ ಮಾರ್ಗದರ್ಶನ ಬೇಕು, ಕೆಲವರಿಗೆ ಶ್ರವಣ ಬೇಕು, ಕೆಲವರಿಗೆ ಮನನ ಬೇಕು, ಕೆಲವರಿಗೆ ಉಪಾಸನೆ ಬೇಕು, ಕೆಲವರಿಗೆ ಕರ್ಮ ಯೋಗ ಬೇಕು, ಕೆಲವರಿಗೆ ಧರ್ಮ ಮಾರ್ಗ ಬೇಕು. ಅವರವರ ಹಂತಕ್ಕೆ ಅನುಗುಣವಾಗಿ ಉಪದೇಶಗಳು ಬೇರೆ ಬೇರೆ ಆಗ್ತದೆ. ಆದ್ದರಿಂದ ನಮ್ಮಲ್ಲಿ ದೇವತಾ ಮೂರ್ತಿಗಳು, ಸಾಧನಾ ರೂಪಗಳು, ಗ್ರಂಥಗಳು ಎಲ್ಲ ವೈವಿಧ್ಯಮಯವಾಗಿ ಹಿಂದೂ ಸನಾತನ ಧರ್ಮದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನಂದ್ರು, ಅಧಿಕಾರಿಯ ಭೇದ ಇದೆ ಇಲ್ಲಿ ಅಂತ. ಉಪನಿಷತ್ತುಗಳು ಇವೆ, ಪುರಾಣಗಳು ಇವೆ. ಉಪನಿಷತ್ತುಗಳಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುವಂತಹ ವೇದ ಸನಾತನ ಧರ್ಮೀಯರು. ಪುರಾಣಗಳು ಯಾಕೆ ಸಾಕಾರವನ್ನ ಸಗುಣವನ್ನ ಪ್ರತಿಪಾದನೆ ಮಾಡಿದ್ದಾರೆ? ಅದರ ಲೀಲೆಗಳಂತೆ, ವಿಚಿತ್ರವಾದ ಕಥೆಗಳಂತೆ. ಅಂದ್ರೆ ಅಧಿಕಾರಿ ಭೇದದಿಂದ ಅಷ್ಟೇ. ಎಲ್ಲರಿಗೂ ಒಂದೇ ಔಷಧಿಯನ್ನ ವೈದ್ಯರು ಕೊಡ್ಲಿಕ್ಕೆ ಹೋದ್ರೆ ಅಂತವ್ರಿಗೆ ಎಂಥ ವೈದ್ಯರು? ಜ್ವರನೇ ಬಂದಿರಬಹುದು ಒಬ್ಬನಿಗೆ, ಇನ್ನೊಬ್ಬನಿಗೂ ಜ್ವರ ಬಂದಿರಬಹುದು. ಆದ್ರೆ ಈ ಜ್ವರಕ್ಕೂ ಆ ಜ್ವರಕ್ಕೂ ವ್ಯತ್ಯಾಸ ಇರ್ತದಲ್ಲ, ಅದನ್ನು ಪರೀಕ್ಷೆ ಮಾಡಿ ಔಷಧಿಯನ್ನು ಬೇರೆ ಕೊಡ್ಬೇಕಾಗ್ತದೆ. ಹಾಗೆಯೇ ಶಾಸ್ತ್ರಗಳು ಕೂಡ ನಮಗೆ ಔಷಧಿಯನ್ನು ಕೊಡುವಾಗ, ನಮ್ಮ ಭವಸಾಗರವನ್ನ ದಾಟಿಸುವಾಗ ಯಾವ ಹಂತದಲ್ಲಿದ್ದಾನೆ ವಿದ್ಯಾರ್ಥಿ ಎಂಬುದನ್ನು ಗಮನಿಸಿ ಉಪದೇಶವನ್ನು ಕೊಡ್ತಾರೆ. ಒಬ್ಬನು ಇನ್ನೂ ತನ್ನ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡಿಲ್ಲ ಅಂತ ಹೇಳುವಾಗ ಮೊದಲು ಅವನಿಗೆ ಹೇಳಬೇಕಾದುದು ಧರ್ಮ ಮಾರ್ಗದಲ್ಲಿ ಬಾಳಪ್ಪ. ನೀನು ಹಣ ಸಂಪಾದನೆ ಮಾಡು, ಕೀರ್ತಿ ಸಂಪಾದನೆ ಮಾಡು, ಇಂದ್ರಿಯ ಭೋಗಗಳನ್ನು ಅನುಭವಿಸು, ಏನೂ ತಪ್ಪಿಲ್ಲ, ತುಂಬಾ ಸರಿಯಾಗಿದೆ. ಆದ್ರೆ ಧರ್ಮದ ಚೌಕಟ್ಟನ್ನ ಮೀರಬೇಡ ಅಂತ ಹೇಳಬೇಕಾಗ್ತದೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನಲ್ಲ,
ಧರ್ಮಕ್ಕೆ ವಿರುದ್ಧವಲ್ಲದ ಬಯಕೆಗಳು ನಾನೇ, ಅದು ನನ್ನ ವಿಭೂತಿ ಎಂಬುದಾಗಿ ಹೇಳ್ತಾನೆ. ಕಾಮನೆಗಳನ್ನು ನಿಂದಿಸಿ ಬಿಟ್ಟಿದ್ದಾರೆ, ಆಸೆಗಳು ಇರುವಂತಹದ್ದು ತಪ್ಪು. ಈ ರೀತಿಯಾದಂತಹ ಮಾತುಗಳಿಂದ ಇನ್ನೂ ಬಾಲರಾಗಿರತಕ್ಕಂತಹ ಅಧ್ಯಾತ್ಮ ಪದದಲ್ಲಿ ಹೊಸಬರಾಗಿರುವವರಿಗೆ ಉಪದೇಶ ಕೊಟ್ಟರೆ, ಶ್ರೀಕೃಷ್ಣ ಹೇಳ್ತಾನಲ್ಲ, ಸನ್ಯಾಸಸ್ತು ಮಹಾಬಾಹೋ ದುಃಖ ಮಾಪ್ತಮಯೋಗತಃ. ಯೋಗ ಇಲ್ಲದೆ, ಅಂತಃಕರಣ ಶುದ್ಧಿ ಇಲ್ಲದೆ ಮಾಡಿದಂತಹ ಸನ್ಯಾಸ ದುಃಖವನ್ನು ಉಂಟು ಮಾಡ್ತದೆ ಎಂಬುದಾಗಿ ಹೇಳಿದ್ದಾನೆ. ಇಂದ್ರಿಯಾಣಿ, ಮತ್ತೊಂದು ಮಾತನ್ನು, ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸಾ ಸ್ಮರನ್ ಮಿಥ್ಯಾಚಾರಸ ಉಚ್ಯತೆ. ಮಿಥ್ಯಾಚಾರಿಯಾಗ್ತಾನೆ. ಅದ್ರ ಬದಲಾಗಿ ಕ್ರಮಕ್ರಮವಾಗಿ ಶ್ರೇಣಿಯನ್ನ ಏರ್ತಾ ಬಂದ್ರೆ, ಹೆಜ್ಜೆ ಹೆಜ್ಜೆಯಾಗಿ ಮುಂದುವರಿತಾ ಬಂದ್ರೆ ಸರಿಯಾದ ಸಾಧನೆ ಆಗ್ತದೆ. ಶಂಕರ ಭಗವತ್ಪಾದರು ಸಾಧನಾ ಪಂಚಕಂಬೆಂಬ ಗ್ರಂಥದಲ್ಲಿ ವೇದೋ ನಿತ್ಯಮಧೀಯತಾಂತ ದುದಿತಂ ಕರ್ಮಸ್ವನುಷ್ಠೀಯತಾಂ ಎಂಬುದಾಗಿ ಹೇಳಿದ್ದಾರೆ. ವೇದವನ್ನ ಅಧ್ಯಯನ ಮಾಡ್ರಿ, ಆ ಪ್ರಕಾರವಾಗಿ ಜೀವನ ನಡ್ಕೊಳ್ರಿ ಅಂತ. ಕರ್ಮಕಾಂಡದಲ್ಲಿ ಹೇಳಿರುವಂತಹ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತ್ತ ಮುಂತಾದ ಕರ್ಮಗಳನ್ನು ಮಾಡುತ್ತಾ, ನಿಷಿದ್ಧ ಕರ್ಮಗಳನ್ನು ವರ್ಜಿಸುತ್ತಾ ತಮ್ಮ ಬದುಕನ್ನು ನಡೆಸಿರಿ ಎಂಬುದು ಮೊದಲ ಉಪದೇಶ. ಸಾಧನಾ ಮಾರ್ಗದಲ್ಲಿ ಮೊದಲು ಮಾಡಬೇಕಾದದ್ದು. ಆ ಸಂದರ್ಭದಲ್ಲಿ ಧರ್ಮದ ರೀತಿಯಲ್ಲಿ ಬದುಕುತ್ತಾ ಅರ್ಥಕಾಮನ್ನು ಭೋಗಿಸುವಾಗ ಈಶ್ವರಾರಾಧನೆಯನ್ನು ಮಾಡಿರಿ ಎಂಬುದಾಗಿ ಹೇಳಬೇಕು. ಭಗವಂತನಲ್ಲಿ ಭಕ್ತಿ, ಧರ್ಮದ ಜೀವನ, ಇದು ಎರಡನ್ನು ಬಿಡಬೇಡ್ರಿ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಉಪದೇಶ ಕೊಡಬೇಕು. ಅಂದ್ರೆ ಮಾನವನಾಗುವುದಕ್ಕೆ ಇರತಕ್ಕಂತಹ ಮೂಲಭೂತ ಅವಶ್ಯಕತೆ ಇದೆ. ಧರ್ಮದ ಬದುಕು, ಈಶ್ವರನಲ್ಲಿ ಭಕ್ತಿ. ಒಂದೊಮ್ಮೆ ಈಶ್ವರನಲ್ಲಿ ಭಕ್ತಿ ಇಲ್ಲ ಅಂದ್ರೂ ಕೂಡ ಧರ್ಮವನ್ನು ಬಿಡಬೇಡ ಅಂದ್ರೆ ಅದು ಫಸ್ಟ್ ಪ್ರೈಮರಿ ಸ್ಟೆಪ್. ಅದರೊಟ್ಟಿಗೆ ಈಶ್ವರನಲ್ಲಿ ಭಕ್ತಿಯನ್ನು ಅಭ್ಯಾಸ ಮಾಡಿದ್ರೆ, ಶರಣಾಗತಿಯನ್ನು ಅಭ್ಯಾಸ ಮಾಡಿದ್ರೆ, ಅದಕ್ಕೆ ಅನುಕೂಲಿಯಾಗಿರತಕ್ಕಂಥ ಜಪ, ಪೂಜೆ, ಪಾರಾಯಣ, ನಾಮ ಸಂಕೀರ್ತನೆ, ದೇವಸ್ಥಾನ, ದೇವರ ದರ್ಶನ ಮುಂತಾದವುಗಳ ಆಚರಣೆಗಳು ಇಟ್ಟುಕೊಂಡಿದ್ರೆ ಧರ್ಮ ಇನ್ನೂ ಪುಷ್ಟಿ ಹೊಂದುತ್ತೆ ಮತ್ತು ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ಈಶ್ವರನಲ್ಲಿ ಭಕ್ತಿ ಮಾಡುವುದರಿಂದ. ಇದಿಷ್ಟನ್ನ ಮಾಡಿದವನಿಗೆ, ಈಶ್ವರನಲ್ಲಿ ಭಕ್ತಿ ಮತ್ತು ಧರ್ಮ ಮಾರ್ಗದಲ್ಲಿದ್ದವನಿಗೆ ಮುಂದಿನ ಹೆಜ್ಜೆ ಹೇಳಬೇಕು. ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಮಾಡು, ಈ ಸಕಾಮ ಕರ್ಮವನ್ನು ಬಿಟ್ಟು ಬಿಡೋದು, ನಿಷ್ಕಾಮವಾಗಿ ಮಾಡ್ಲಿಕ್ಕೆ ಶುರು ಮಾಡುವಂತ. ಅದು ಯಾರಿಗೆ? ಯಾರು ತಮ್ಮ ಅಂತಃಕರಣದಲ್ಲಿರುವ ತಮೋಗುಣವನ್ನು ತೀವ್ರವಾಗಿ ಕಳ್ಕೊಂಡಿದ್ದಾರೆ, ಸ್ವಲ್ಪ ಮಟ್ಟಿಗೆ ರಜೋಗುಣವನ್ನು ಹೊಂದಿದ್ದಾರೆ, ಅಷ್ಟು ಹಂತಕ್ಕೆ ಬಂದವನಿಗೆ ಕರ್ಮ ಯೋಗದ ಉಪದೇಶವನ್ನ, ಅಂದ್ರೆ ಸರ್ವ ಕರ್ಮವನ್ನು ಫಲಾಭಿಸಂಧಿ ಬಿಟ್ಟು ಯೋಗ ಬುದ್ಧಿಯಿಂದ ಮಾಡು ಎಂಬ ಉಪದೇಶವನ್ನ. ಅಲ್ಲಿವರೆಗೆ ಏನ್ ಹೇಳ್ಬೇಕು? ಎಷ್ಟಾಗತ್ತೋ ಅಷ್ಟು ನಿಷ್ಕಾಮ ಮಾಡಪ್ಪ ಅಂತ. ಸೋಷಿಯಲ್ ಸರ್ವಿಸ್ ಮಾಡು, ಸ್ವಲ್ಪ ಬಯಕೆ ಇಲ್ಲದೆ ಇನ್ನೊಬ್ಬರಿಗೆ ಸಹಾಯ ಮಾಡು, ಸ್ವಲ್ಪ ದಾನವನ್ನು ಮಾಡು, ಸೇವೆಯನ್ನು ಮಾಡು, ಎಷ್ಟಾಗತ್ತೋ ಅಷ್ಟು ಮಾಡ್ಕೊಂಡು ಹೋಗು ಅಂತ ಹೇಳ್ಬೇಕು ಅಲ್ಲಿ ತನಕ. ಯಾವಾಗ ಅವನು ಪೂರ್ಣ ಸಿದ್ಧನಾಗ್ತಾನೆ ಆವಾಗ ಎಲ್ಲ ಕರ್ಮವನ್ನೂ ಬಿಟ್ಟು, ಅಂದ್ರೆ ಸಕಾಮ ಕರ್ಮವನ್ನು ಬಿಟ್ಟು ಈಶ್ವರಾಭಿಸಂಧಿಯನ್ನ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂತ ಪೂರ್ಣ ಕರ್ಮಯೋಗದ ಉಪದೇಶ. ಕರ್ಮಯೋಗದಲ್ಲಿ ಮುಂದುವರಿತಾ ಉಪಾಸನಾ ಯೋಗವನ್ನು, ನಿಷ್ಕಾಮವಾಗಿ ಭಗವದ್ ಉಪಾಸನೆ ಮಾಡತಕ್ಕಂಥದ್ದು. ಅದು ಆದ್ಮೇಲೆ ಬರ್ತಕ್ಕಂಥದ್ದು ವೇದಾಂತ ಶ್ರವಣ, ಮನನ, ನಿಧಿಧ್ಯಾಸನ. ಆದ್ದರಿಂದ ಚಿತ್ತ ಶುದ್ಧಿಯನ್ನ ಪಡೆಯದೇ ಇದ್ದಂತಹ ವ್ಯಕ್ತಿಗೆ ನಾವು ಜ್ಞಾನದ, ವೈರಾಗ್ಯದ ಉಪದೇಶವನ್ನ ಮಾಡಿದರೆ ಬುದ್ಧಿಭೇದವಾಗುತ್ತೆ. ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಕ್ರಮಬದ್ಧವಾಗಿ ಆಗಬೇಕು. ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರಬೇಕು. ಆ 9 ತಿಂಗಳು ಆದ್ಮೇಲೆ ಅಲ್ಲಿಂದ ಹೊರಗೆ ಬರಬೇಕು. ಅದೊಂದು ವ್ಯವಸ್ಥೆ. ಒಂದೊಮ್ಮೆ ಬೇಗನೆ ಮಗು ಹೊರಗಡೆಗೆ ಬಂದ್ರೆ ಪ್ರೀ ಮೆಚ್ಯೂರ್ ಬೇಬಿ ಅದನ್ನ ಇನ್ಕ್ಯುಬೇಟರ್ ಅಲ್ಲಿ ಇಡ್ತಾರಂತೆ. ಅಂದ್ರೆ ಆರ್ಟಿಫಿಷಿಯಲ್ ವೂಂಬ್, ಆ ತಾಯಿಯ ಗರ್ಭಕೋಶದಲ್ಲಿ ಯಾವ ಒಂದು ವ್ಯವಸ್ಥೆ ಇದೆ ಅದನ್ನೇ ಕೃತಕವಾಗಿ ಸೃಷ್ಟಿ ಮಾಡಿ ಮಗುವನ್ನು ಬೆಳೆಸೋದು. 9 ತಿಂಗಳು ಆಗಬೇಕು, ಆ ಮಗು ಬೆಳಿಬೇಕು, ಹೊರಗಡೆಗೆ ಬರ್ಬೇಕು. ಅದೇ ರೀತಿ ಈ ಧರ್ಮ, ಈಶ್ವರನಲ್ಲಿ ಭಕ್ತಿ ಮುಂತಾದವುಗಳು ಆ ವ್ಯಕ್ತಿಯನ್ನ ಪೋಷಿಸುವುದಕ್ಕೆ, ಬೆಳೆಸುವುದಕ್ಕೆ ಇರತಕ್ಕಂತಹ ವ್ಯವಸ್ಥೆ. ಅದನ್ನು ನಾವು ವಿಚಲಿತರನ್ನಾಗಿ ಮಾಡಕೂಡದು. ಹೀಗೆ ಭಗವಂತನ ಉಪದೇಶವನ್ನ ನಾವು ನೋಡ್ತೇವೆ.
ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಪುನಃ ನೋಡಿ, ಕರ್ಮ ಮಾಡುವುದರೆಡೆಗೆ ಜನರನ್ನ ಅನುಮೋದಿಸಬೇಕು ಅನ್ನೋ ಸಂಗತಿಯನ್ನು ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಜ್ಞಾನಿಗೂ ಅಜ್ಞಾನಿಗಿರತಕ್ಕಂತಹ ದೃಷ್ಟಿಕೋನ ಭೇದವನ್ನು ಹೇಳ್ತಾನೆ. ಅದಕ್ಕೆ ಶಾಸ್ತ್ರಾಧ್ಯಯನ ಮಾಡುವಾಗ ಪರಂಪರೆಯಿಂದ ತಿಳಿದ ಗುರುಗಳಿಂದಲೇ ಅರಿಯಬೇಕು ಅನ್ನೋದು ಯಾಕೆಂದ್ರೆ, ಒಮ್ಮೊಮ್ಮೆ ಆ ಕರ್ಮದ ಬಗ್ಗೆ, ಕರ್ಮ ಬಿಡುವುದರ ಬಗ್ಗೆ ಒಟ್ಟೊಟ್ಟಿಗೆ ಶ್ಲೋಕಗಳು ಬಂದ್ಬಿಡುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಮಾಡಬೇಕು ಅನ್ನೋದು ಪರಂಪರೆಯಿಂದಲೇ ತಿಳಿದುಕೊಳ್ಬೇಕಾದ ಸಂಗತಿ. ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಜ್ಞಾನಿಯ ದೃಷ್ಟಿ ಮತ್ತು ಅಜ್ಞಾನಿಯ ದೃಷ್ಟಿಯನ್ನು ತಿಳಿಸ್ತಾನೆ. ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನಿಯ ಕರ್ಮ ಅಜ್ಞಾನಿಯ ಕರ್ಮವನ್ನು ಹೇಳಿದ, ಸಕ್ತಾಃ ಕರ್ಮಣ್ಯ ವಿದ್ವಾಂಸ ಅಲ್ಲಿ ಅಜ್ಞಾನಿ ಆದವನು ಹೇಗೆ ಕರ್ಮ ಮಾಡ್ತಾನೆ, ಜ್ಞಾನಿ ಆದವನು ಹೇಗೆ ಕರ್ಮ ಮಾಡಬೇಕು ಅನ್ನೋದನ್ನು ಹೇಳಿದ. ಈ ಮುಂದಿನ 2 ಶ್ಲೋಕಗಳಲ್ಲಿ ಜ್ಞಾನಿ ಯಾವ ದೃಷ್ಟಿ ಇಟ್ಟುಕೊಳ್ತಾನೆ, ಅಜ್ಞಾನಿಯ ವಿಷನ್ ಯಾವುದು ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಬಹಳ ಮುಖ್ಯವಾದ ಸುಂದರವಾದ ಶ್ಲೋಕಗಳು. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾ ಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. 27ನೇ ಶ್ಲೋಕದಲ್ಲಿ ಅಜ್ಞಾನಿಯ ದೃಷ್ಟಿ, 28ನೇ ಶ್ಲೋಕದಲ್ಲಿ ಜ್ಞಾನಿಯ ದೃಷ್ಟಿ. ಕರ್ಮದ ಬಗ್ಗೆ ಅಜ್ಞಾನಿ ಯಾವ ದೃಷ್ಟಿ ಇಟ್ಕೊಂಡಿದ್ದಾನೆ, ಜ್ಞಾನಿ ಯಾವ ದೃಷ್ಟಿ ಇಟ್ಕೊಂಡಿದ್ದಾನೆ ಎಂಬುದು. ಅಜ್ಞಾನಿಯ ದೃಷ್ಟಿ ನಾನೇ ಮಾಡುವವನು, ನಾನೇ ಅನುಭವಿಸುವವನು ಅಂತ ಇರ್ತದೆ. ಜ್ಞಾನಿಯ ದೃಷ್ಟಿ ನಾನು ಮಾಡುವವನೂ ಅಲ್ಲ, ನಾನು ಅನುಭವಿಸುವವನು ಅಲ್ಲ ಅಂತ ಇರ್ತದೆ. ಇದನ್ನ ತುಂಬಾ ಸುಂದರವಾಗಿ ಭಗವಂತ ಹೇಳ್ತಾನೆ. ಪ್ರಕೃತೇಹೇ ಗುಣೈಃ ಕ್ರಿಯಮಾಣಾನಿ ಸರ್ವಶಃ ಕರ್ಮಾಣಿ ಅಹಂಕಾರ ವಿಮೂಢಾತ್ಮ ಅಹಂಕರ್ತ ಇತಿ ಮನ್ಯತೆ. ಅಹಂಕಾರ ವಿಮೂಢಾತ್ಮ ಅಂದ್ರೆ ಅಜ್ಞಾನಿಗೆ ಭಗವಂತ ಬಳಸಿದ ಪದ. ಅಹಂಕಾರದಿಂದ ವಿಮೂಢನಾಗಿರುವವನು ಅಂತ. ಮೂಢ ಅಂದ್ರೆ ಅವಿವೇಕಿ, ವಿಮೂಢ ಅಂದ್ರೆ ವಿಶೇಷವಾದ ಅವಿವೇಕಿ, ಅಂದ್ರೆ ಮಹಾ ಅವಿವೇಕಿ ಅಂತ ಅರ್ಥ. ಈ ಅಜ್ಞಾನಿಗೆ ಅಹಂಕಾರ ಮಹಾ ಅವಿವೇಕಿ ಅಂತ ಕರೆದಿದ್ದಾನೆ ಭಗವಂತ. ಮಹಾ ಅವಿವೇಕವೇ. ನಮ್ಮ ಪ್ರಕಾರ ನಾವೆಲ್ಲ ದೊಡ್ಡ ವಿವೇಕಿಗಳು, ನಾವು ಪ್ರಪಂಚದಲ್ಲಿ ತುಂಬಾ ತಿಳ್ಕೊಂಡಿದ್ದೇವೆ, ಬಹಳ ಅನುಭವ ಹೊಂದಿದ್ದೇವೆ, ಬೇರೆ ಏನೋ ತಿಳಿದೇ ಇರೋರು ಪ್ರಾಣಿಗಳೆಲ್ಲ ಅವಿವೇಕಿಗಳು ಅಂತ. ಆಗಲ್ಲ. ಎಲ್ಲಿಯ ತನಕ ಆತ್ಮಜ್ಞಾನವಾಗುವುದಿಲ್ಲವೋ ಅಲ್ಲಿ ತನಕ ಎಲ್ಲರೂ ಅಜ್ಞರೇ. ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋರ್ ವಿಷಯ ಗೋಚರೇ ಎಂಬ ವಿಷಯದಲ್ಲಿ ಸಪ್ತಶತಿಯಲ್ಲಿಯೂ ಬರುತ್ತದೆ. ಸಕಲ ಪ್ರಾಣಿಗಳಿಗೂ ಜ್ಞಾನ ಅನ್ನುವಂಥದ್ದಿದೆ. ಆದ್ದರಿಂದ ಲೌಕಿಕ ಜ್ಞಾನ ಅನ್ನೋದು ಎಲ್ಲರಿಗೂ ಇರತಕ್ಕಂಥದ್ದು. ಮನುಷ್ಯನಿಗೆ ಸ್ವಲ್ಪ ಶಾಸ್ತ್ರಜ್ಞಾನವು ಸೇರ್ಕೊಂಡಿರ್ತದೆ, ಸ್ವಲ್ಪ ಪರಿಷ್ಕೃತವಾಗಿರ್ತದೆ ಎನ್ನುವುದು ಬಿಟ್ರೆ ಮನುಷ್ಯರು ಅಜ್ಞರೇ. ಅದಕ್ಕೆ ಮಹಾ ಅವಿವೇಕಿಗಳು ಅಂತ ಅಹಂಕಾರವನ್ನು ಹೊಂದಿದವರಿಗೆ ಭಗವಂತ ಬಳಸ್ತಿದ್ದಾನೆ. ನೋಡಿ, ಸೂಕ್ಷ್ಮವಾಗಿ ಗಮನಿಸಬೇಕು. ಅಹಂಕಾರ ಎನ್ನುವ ಶಬ್ದ ಧರ್ಮದ ಚೌಕಟ್ಟಿನಲ್ಲಿಯೂ ಚರ್ಚೆ ಆಗ್ತದೆ, ವೇದಾಂತದ ಚೌಕಟ್ಟಿನಲ್ಲಿಯೂ ಚರ್ಚೆ ಆಗ್ತದೆ. ಧರ್ಮದ ವ್ಯಾಪ್ತಿಯಲ್ಲಿ ಅಹಂಕಾರ ಎನ್ನುವುದಕ್ಕೆ ದರ್ಪ, ಗರ್ವ, ಜಂಬ ಎಂಬುದಾಗಿ ಬಳಸಿದರೆ, ಅದಕ್ಕೆ ವಿರುದ್ಧವಾದ ಶಬ್ದ ವಿನಯ, ನಿರಹಂಕೃತಿ ಈ ಮುಂತಾದ ರೀತಿಯಲ್ಲಿ ಬಳಸ್ತಾರೆ. ಅಂದ್ರೆ ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ತನಗೆ ವೈರಿಗಳಿಲ್ಲ ಅಂತಕ್ಕಂಥ ಮದ. ಈ ರೀತಿಯಾಗಿ ಈ ಮದ ಅನ್ನುವಂಥದ್ದೇನಿದೆ, ಅಹಂಕಾರ ಅನ್ನುವಂಥದ್ದೇನಿದೆ, ಅದು ಕೆಟ್ಟ ಗುಣ. ಅದ್ರ ಬದಲಾಗಿ ನಾನು ಸಣ್ಣವನು, ಈಶ್ವರನ ಅನುಗ್ರಹದಿಂದ ಎಲ್ಲ ನಡೀತಾ ಇದೆ, ನನ್ನ ಹಿರಿಯರು ನನಗೆ ಕೊಟ್ಟಂತಹ ಒಂದು ಬಳುವಳಿ, ಈ ರೀತಿಯಾಗಿ ಭಾವನೆ ಮಾಡಿಕೊಂಡು ವಿನೀತನಾಗಿರ್ಬೇಕು ಅನ್ನೋದಕ್ಕೆ ಅಹಂಕಾರ ಎನ್ನುವ ಶಬ್ದವನ್ನ ಬಳಸ್ತಾರೆ. ಅಹಂಕಾರ ಇರಬಾರ್ದು, ನಿರಹಂಕೃತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ. ಅದು ಒಂದು ಅರ್ಥ.
ವೇದಾಂತದಲ್ಲಿ ಅಹಂಕಾರ ಅನ್ನೋ ಶಬ್ದ ಬಂದಾಗ ಅಜ್ಞಾನಿಯಾಗಿರುವ ಪ್ರತಿಯೊಬ್ಬ ಜೀವನಿಗೂ ಕೂಡ ಇದು ಇರ್ತದೆ. ಈ ಅಹಂಕಾರವನ್ನೇ ಭಗವಂತನಿಗೆ ಬಳಸ್ತಿದ್ದಾನೆ. ಏನದು ಅಹಂಕಾರ ಅಂದ್ರೆ ದೇಹ ಮನಸ್ಸು ಬುದ್ಧಿಯಲ್ಲಿ ನಾನು ಎಂಬುವ ಪ್ರಜ್ಞೆ, ಅದಕ್ಕೆ ಇಲ್ಲಿ ಅಹಂಕಾರ ಅಂತ ಬಳಸಿದ್ದಾರೆ. ಲೌಕಿಕದಲ್ಲಿ ತನ್ನ ಆಸ್ತಿ ಪಾಸ್ತಿಗಳಲ್ಲಿರುವ ಅಭಿಮಾನಕ್ಕೆ ಅಹಂಕಾರ ಅಂತ ಬಳಸಿದ್ರೆ ಅದ್ರ ಯಾರಿಗಿಲ್ವೋ ಅವ್ರು ನಿರಹಂಕಾರವನ್ನು ಹೊಂದಿದವನು ಅಂತ ಕರಿಬಹುದು ಲೌಕಿಕರು. ಆದ್ರೆ ವೇದಾಂತದಲ್ಲಿ ಹಾಗೆ ಕರೆಯಲ್ಲ. ಎಲ್ಲಿಯ ತನಕ ದೇಹ ಮನಸ್ಸು ಬುದ್ಧಿಗಳಲ್ಲಿರ್ತಕ್ಕಂತಹ ತಪ್ಪು ಕಲ್ಪನೆ ಅಭಿಮಾನ ಹೊರಟು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಅಹಂಕಾರಿಯೇ ಅವನು. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ, ನಾನೇ ಕರ್ತಾ ಇದ್ದೇನೆ, ನಾನೇ ಭೋಗ್ತಾ ಇದ್ದೇನೆ ಅಂತ ಭಾವಿಸಿಕೊಡ್ತಾನೆ. ಹಾಗಾದ್ರೆ ಜೀವನು ಕರ್ತಾನೋ ಭೋಗ್ತಾನೋ ಅಲ್ಲವೇ? ಅಲ್ಲ. ಯಾರು ಕರ್ತ? ಪ್ರಕೃತೇಹೇ ಗುಣೈಹಿ ಅಂತ ಹೇಳ್ತಾನೆ. ಪ್ರಕೃತಿ ಗುಣಗಳಿಂದ ಎಲ್ಲ ಕರ್ಮಗಳು ನಡೆಯಲ್ಪಡುತ್ತಿವೆ. ಪ್ರಕೃತಿಯ ಗುಣಗಳಿಂದಾಗಿ ಕರ್ಮ ನಡೀತಾ ಇದೆ ಎಂಬುದಾಗಿ ಹೇಳ್ತಾನೆ. ತಾನು ಕರ್ಮ ಮಾಡುವವನಲ್ಲ, ಅನುಭವಿಸುವವನೂ ಅಲ್ಲ. ಕರ್ಮ ಮಾಡೋದು, ಅದರ ಫಲಾನುಭವ ಮಾಡೋದು ಎರಡು ಪ್ರಕೃತಿಯಿಂದ ಉಂಟಾದ ಗುಣಗಳಿಂದ ಎಂಬುದಾಗಿ ಹೇಳ್ತಾನೆ. ಪ್ರಕೃತಿ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳ ಒಂದು ಮಿಶ್ರಣ ಏನಿದೆ ಅದನ್ನೇ ಪ್ರಕೃತಿ ಅಂತ ಹೇಳ್ತಾರೆ. ತ್ರಿಗುಣಾತ್ಮಿಕ ಪ್ರಕೃತಿ. ಸತ್ವ, ರಜಸ್, ತಮಸ್ಸು ಎಂತಕ್ಕಂತಹ ಮೂರು ಗುಣಗಳು ಸಾಮ್ಯಾವಸ್ಥೆಯಲ್ಲಿದ್ದಾಗ ಮೂಲ ಪ್ರಕೃತಿ ಅಂತ ಹೇಳ್ತಾರೆ. ಅದು ಪ್ರಕಟಗೊಂಡಾಗ ಅಭಿವ್ಯಕ್ತವಾಗಿರ್ತಕ್ಕಂತಹ ಪ್ರಕೃತಿ. ಅದಕ್ಕೆ ಸೃಷ್ಟಿಗೂ ನೋಡಿ ಪ್ರಕೃತಿ ಅಂತ ಹೇಳ್ತಾರೆ. ಪ್ರಕೃತಿ ಅಂತ ಹೇಳಿದ್ರೆ ಆ ಮಾಯೆಯ ಅಭಿವ್ಯಕ್ತಿ ಅಂತ ಅರ್ಥ. ಆ ಮೂಲ ಪ್ರಕೃತಿ, ಮಾಯೆ, ಅವ್ಯಾಕೃತ ಮುಂತಾದ ಶಬ್ದಗಳಿಂದ ಏನು ನಾವು ಕರಿತೇವೋ ಆ ಮೂರು ಗುಣಗಳಿಂದಲೇ ಈ ಜಗತ್ತೆಲ್ಲವೂ ಉಂಟಾಗಿದೆ. ಸತ್ವಗುಣ, ರಜೋಗುಣ, ತಮೋಗುಣ. ಮತ್ತೆ ನಮ್ಮ ವ್ಯಷ್ಟಿ ಶರೀರ ಮನಸ್ಸು ಬುದ್ಧಿಯೂ ಕೂಡ ಆ ಪ್ರಕೃತಿಯ ಮೂರು ಗುಣಗಳಿಂದಲೇ ಆಗಿದೆ. ನಮ್ಮ ಶರೀರ ಎಲ್ಲವೂ ಕೂಡ ಆ ಪ್ರಕೃತಿಯ ಪಂಚಭೂತಗಳಿಂದ ಉಂಟಾಗಿದೆ. ಇನ್ನು ನಮ್ಮೊಳಗಡೆಗಿರತಕ್ಕಂತಹ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಸಪ್ತದಶ ಕಲೆಗಳು ಅಂತ ಕರೀತಾರೆ. ಇದು ಸೂಕ್ಷ್ಮ ಶರೀರ. ಆ 15 4 19 ಕಲೆಗಳು, ಅಥವಾ ಮನಸ್ಸು ಬುದ್ಧಿ ಎರಡೇ ತೆಗೆದುಕೊಂಡ್ರೆ 17 ಕಲೆಗಳು. ಆ 17 ತತ್ವಗಳು ಅಥವಾ 19 ತತ್ವಗಳಿಂದ ಉಂಟಾದಂತಹ ಸೂಕ್ಷ್ಮ ಶರೀರ ಏನಿದೆ ಅದು ಕೂಡ ಪ್ರಕೃತಿಯಿಂದಲೇ, ಪ್ರಕೃತಿಯ ಗುಣದಿಂದಲೇ ಉಂಟಾಗಿರೋದು. ಅದರಲ್ಲಿ ಅಹಂಕಾರವೂ ಬರ್ತದೆ. ಪಂಚ ತನ್ಮಾತ್ರೆಗಳು ಅಂತ ಪ್ರಕೃತಿಯಿಂದ ಉತ್ಪತ್ತಿಯಾದ ಪಂಚ ತನ್ಮಾತ್ರೆಗಳ ಸತ್ವಗುಣದಿಂದಾಗಿ ನಮ್ಮ ಅಂತಃಕರಣ ಚತುಷ್ಟಯ ಉಂಟಾಯಿತು. ಅದರ ಬಿಡಿ ಬಿಡಿಯಾದ ಸತ್ವಗುಣದಿಂದ ನಮ್ಮ ಜ್ಞಾನೇಂದ್ರಿಯಗಳು ಉಂಟಾದವು. ಸಮಷ್ಟಿ ಸತ್ವಗುಣದಿಂದ ಪಂಚ ಪ್ರಾಣಗಳು ಉಂಟಾದವು. ಬಿಡಿ ಬಿಡಿಯಾದ ರಜೋಗುಣದಿಂದಾಗಿ ನಮ್ಮ ಪಂಚ ಕರ್ಮೇಂದ್ರಿಯಗಳು ಉಂಟಾದವು. ಅಂದ್ರೆ ರಜೋಗುಣ ಮತ್ತು ಸತ್ವಗುಣದಿಂದಾಗಿ ನಮ್ಮ ಅಂತಃಕರಣ ಅನ್ನುವಂಥದ್ದು ಸೂಕ್ಷ್ಮ ಶರೀರವನ್ನು ಉಂಟಾಯಿತು. ಆ ಪಂಚ ತನ್ಮಾತ್ರೆಗಳು ಪಂಚಭೂತವಾಗಿ ನಮ್ಮ ಸ್ಥೂಲ ಶರೀರ ಅನ್ನುವಂಥದ್ದು ಉಂಟಾಯಿತು. ಅದೇ ಬ್ರಹ್ಮಾಂಡವಾಗಿ ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು ಕೂಡ ಪಂಚಭೌತಿಕವಾದಂತಹ ವಸ್ತುಗಳಿಂದ ಉಂಟಾದದ್ದು. ಅಂದ್ರೆ ಇಡೀ ವ್ಯಷ್ಟಿ ಸಮಷ್ಟಿ ಸೃಷ್ಟಿ ಎಲ್ಲವೂ ಕೂಡ ಗುಣಗಳಿಂದಲೇ ಉಂಟಾಗಿದೆ, ಪ್ರಕೃತಿಯ ಗುಣಗಳಿಂದಲೇ ಉಂಟಾಗಿದೆ. ಈಗ ನಮ್ಮ ಕಣ್ಣು ನೋಡ್ತದೆ. ಕಣ್ಣು ಗುಣದಿಂದ ಉಂಟಾಗಿರುವಂಥದ್ದು. ನೋಡಲ್ಪಡುವಂತಹ ದೃಶ್ಯವು ಗುಣದಿಂದಲೇ ಉಂಟಾಗಿರೋದು. ಹೂವನ್ನು ನೋಡ್ತೇನೆ, ಹೂವು ಕೂಡ ತ್ರಿಗುಣದಿಂದಲೇ ಉಂಟಾಗಿರೋದು.
ನಮ್ಮ ಕಣ್ಣು ತ್ರಿಗುಣದಿಂದ ಉಂಟಾಗಿರೋದು. ಆಮೇಲೆ ಮನಸ್ಸಿನೊಳಗಡೆಗೆ ಆ ಹೂವಿನ ಚಿತ್ರ, ಅದು ಕಲ್ಪನೆ ಬರ್ತದಲ್ಲ, ಅದೂ ಕೂಡ ತ್ರಿಗುಣದಿಂದಲೇ ಉಂಟಾಗಿರೋದು. ಇನ್ನು ನಾನು ಹೂವನ್ನ ನೋಡಿದೆ ಅಂತ ಒಂದು ಒಳಗಡೆಗೆ ಭಾವನೆ ಬರ್ತದಲ್ಲ, ಹೂವನ್ನ ಕಂಡೆ ಅಂತ ಒಂದು ಬರ್ತದಲ್ಲ, ಅಹಂಕಾರ ಅಂತ ಹೇಳ್ತಾರೆ. ಆ ಅಹಂಕಾರವೂ ಕೂಡ ತ್ರಿಗುಣಗಳಿಂದಲೇ ಉಂಟಾಗಿರೋದು, ಸತ್ವಗುಣದಿಂದ ಉಂಟಾಗಿರೋದು. ಆದ್ರಿಂದ ಪ್ರಕೃತಿಯಿಂದ ಮಾಡಲ್ಪಡುವಂತಹ ಎಲ್ಲ ಕರ್ಮಗಳನ್ನ ತಾನು ಮಾಡುವವನು ಅಂತ ಯಾರು ಭಾವಿಸಿಕೊಳ್ತಾನೋ ಅವನು ಅಹಂಕಾರಿ, ಅವನು ಕರ್ತ. ಹಾಗಾದ್ರೆ ಅಹಂಕಾರವು ತಾನು ಹೂವನ್ನ ನೋಡಿದೆ ಅಂತ ಹೇಳುವಾಗ ಅದು ನಾನೇ ಅಲ್ವೇ ನೋಡಿದ್ದು? ಅಲ್ಲ. ಈ ನಾನುವಿಗಿಂತಲೂ ಬೇರೆಯಾದ ಮತ್ತೊಂದು ನಾನು ಅನ್ನುವಂಥದ್ದು ಒಳಗಡೆ ಇದೆ. ಅದಕ್ಕೆ ಸಾಕ್ಷಿ ಬ್ರಹ್ಮ. ಭಗವದ್ಗೀತೆಯ ಭಾಷೆಯಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞ ಎಂಬುದಾಗಿ ಕರೀತಾರೆ. ಪರಾಪ್ರಕೃತಿ ಎಂಬುದಾಗಿ ಕೂಡ ಕರೆದಿದ್ದಾನೆ. ಅದು ನಿಜವಾದ ನಾನು. ಅದಕ್ಕೆ ನಮ್ಮೊಳಗೆ ಎರಡು ನಾನುಗಳಿವೆ. ಒಂದು ನಾನು, ಮತ್ತೊಂದು ತಾನು. ತಾನು ಅಂದ್ರೆ ಸಾಕ್ಷಿ, ಅರಿವು, ಕಾನ್ಶಿಯಸ್ನೆಸ್, ದ್ರಷ್ಟ. ನಾನು ಅಂದ್ರೆ ಈ ಅಹಂಕಾರ. ಈ ಅಹಂಕಾರ ಎನ್ನುವ ನಾನು ಮತ್ತು ಅರಿವು ಎಂಬುವ ನಾನು, ಈ ಎರಡೂ ನಾನನ್ನ ಕಲಬೆರಕೆ ಮಾಡಿಕೊಂಡು ನಾವು ವ್ಯವಹಾರವನ್ನು ಮಾಡ್ತಿದ್ದೇವೆ. ಅಧ್ಯಾಸ ಅಂತ ಹೇಳ್ತಾರೆ. ಯಾರಿಗೆ ಸತ್ಯ ಗೊತ್ತಿಲ್ವೋ ಈ ಅಹಂಕಾರವಷ್ಟೇ ನಾನು ಮಾಡುವವನು, ನಾನು ಅನುಭವಿಸುವವನು ಅಂತ ಹೇಳ್ತಿರ್ತಾರೆ. ಆದ್ರೆ ಮಾಡುವಂಥದ್ದು, ಅನುಭವಿಸುವಂಥದ್ದು ಎಲ್ಲದೂ ಪ್ರಕೃತಿಯಲ್ಲಿ ನಡೀತಾ ಇದೆ. ಪ್ರಕೃತಿ ಮಾಡ್ತಾ ಇದೆ. ಹೊಟ್ಟೆಯಲ್ಲಿ ಹಸಿವಾಗ್ತಾ ಇರೋದು ನಾವು ಮಾಡೋದಲ್ಲ. ಕಣ್ಣಿಗೆ ಒಂದು ದೃಶ್ಯ ಬಿದ್ದು ಆ ದೃಶ್ಯದ ಭಾವ ಒಳಗೆ ಮೂಡಿ ನಾನು ನೋಡಿದೆ ಅಂತ ಹೇಳ್ತಾ ಇರೋದು ಪ್ರಕೃತಿಯಿಂದಲೇ ಘಟಿಸ್ತಾ ಇರೋದು. ನಮ್ಮ ಸುಪ್ತವಾದಂತಹ ಮನಸ್ಸಿನಲ್ಲಿ ಅಡಗಿರುವಂತಹ ವಾಸನೆಗಳು ಜಾಗೃತವಾಗಿ ಇದು ಬೇಕು ಎನ್ನುವ ಇಚ್ಛೆ ಪ್ರಕಟವಾಗಿ ನಮ್ಮ ಪ್ರಾಣಗಳನ್ನ ಆ ಕಡೆಗೆ ಪ್ರೇರಣೆಯನ್ನು ಕೊಟ್ಟು ಆ ವಸ್ತುವನ್ನ ಪಡೆಯುವ ಹಾಗೆ ಮಾಡ್ತಾ ಇರೋದು ಪ್ರಕೃತಿಯೇ. ಬೆಳಿಗ್ಗಿಂದ ಸಂಜೆ ತರಕ್ಕೆ ನಾವು ಏನೇನು ಮಾಡ್ತೇವೋ ಅದೆಲ್ಲ ನಡೀತಾ ಇರೋದು ಪ್ರಕೃತಿಯಲ್ಲಿ. ನಿಜವಾದ ನಾನು ಏನೇನು ಮಾಡದೆ ಕೇವಲ ಸಾಕ್ಷಿಯಾಗಿ ಇರುತ್ತೇನೆ. ಅದು ಯಾರಿಗೆ ಗೊತ್ತಿದೆಯೋ ಅವನು ಜ್ಞಾನಿ. ಇದು ಯಾರಿಗೆ ಗೊತ್ತಿಲ್ವೋ ಅಹಂಕಾರ ವಿಮೂಢಾತ್ಮ ಅಜ್ಞಾನಿ. ಈ ವಿಷಯ ಭಗವಂತ ಯಾಕೆ ಹೇಳ್ತಿದ್ದಾನೆಂದ್ರೆ, ಈ ಅಜ್ಞಾನದಿಂದ ಜ್ಞಾನದ ಒಂದು ವ್ಯವಸ್ಥೆಗೆ ಬರೋದಿಕ್ಕೆ ಅದಕ್ಕೆ ಸಮಯ ಹಿಡಿಯುತ್ತೆ. ಒಬ್ಬ ಅಜ್ಞಾನಿಯಾದವನು ತನ್ನ ದೃಷ್ಟಿಕೋನವನ್ನು ಬದಲಾವಣೆ ಮಾಡಬೇಕು. ಚೇಂಜ್ ಆಫ್ ಆಂಗಲ್, ಚೇಂಜ್ ಆಫ್ ವಿಷನ್, ಐಡೆಂಟಿಫಿಕೇಶನ್ ಬದಲಾವಣೆ ಆಗಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ನಾವು ಆರಂಭದಲ್ಲಿ ಅವರ ಮನಸ್ಸನ್ನ ಪಲ್ಲಟ ಮಾಡಿಬಿಟ್ರೆ ಇದೆಲ್ಲ ಸತ್ಯ ಅಲ್ಲಪ್ಪ ಅಂದ್ರೆ ಅವನಿಗೆ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಹಂತವನ್ನು ಹತ್ತುವುದಕ್ಕೆ ಅನಾನುಕೂಲವಾಗ್ತದೆ. ಆ ಕಾರಣಕ್ಕಾಗಿ ಜ್ಞಾನಿ ಅಂದ್ರೆ ಏನು, ಅಜ್ಞಾನಿ ಅಂದ್ರೆ ಯಾರು, ಯಾವ ಕಾರಣಕ್ಕಾಗಿ ಜ್ಞಾನಿಯಾದವನು ಅಜ್ಞಾನಿಯಾದವನ ಮನಸ್ಸನ್ನು ಅಲಗಾಡಿಸಬಾರದು, ಅದಕ್ಕಾಗಿ ನೀನು ಕರ್ಮ ಮಾಡಬೇಕು ಅಂತ ಅತ್ಯಂತ ಸಮರ್ಥನೀಯವಾದ ಸುಂದರವಾದವನ್ನ ಅರ್ಜುನನ ಮುಂದೆ ಅವನು ಇಡ್ತಾ ಇದ್ದಾನೆ. ಹೆಚ್ಚಿನ ಸಂಗತಿಗಳನ್ನ ಮುಂದಿನ ಗುರುವಾರ ನಾವು ನೋಡೋಣ, ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.